Good evening, one and all. Sorry for the interruption. Now I will go for the classes. In the last session, we studied up to 38 questions. Now we'll go for the next session. 39ನೇ ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಕೆಳಗಿನ ಪ್ರಶ್ನೆಗಳು ಎರಡು ಹೇಳಿಕೆಗಳನ್ನ ಒಳಗೊಂಡಿರುತ್ತೆ. ಒಂದು ಸಮರ್ಥನೆ ಎ ಲೇಬಲ್ ಮಾಡಲಾಗಿದೆ, ಇನ್ನೊಂದು ಆರ್ ಇದೆ. ಮೊದಲನೇ ನೋಡಿ, ಚಿತ್ರಲಿಪಿಗಳು ಪವಿತ್ರ ಬರಹಗಳು ಇದ ಸಾಂಕೇತಿಕ ಭಾಷೆ ಆಗಿದ್ದು ಇದು ಸಣ್ಣ ರೇಖಾಚಿತ್ರಗಳನ್ನು ಒಳಗೊಂಡಿದೆ. ಆರ್ ಮೆಸೊಪೊಟೋಮಿಯನ್ನರು ಬರವಣಿಗೆಯ ಕಲೆಯನ್ನ ಕರಗತ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇದೆ. ನೋಡಿ, ಇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ 39 ಸಿ ಸಿ ಆನ್ಸರ್ ಆಗಿದೆ, ಅಂದ್ರೆ ಸರಿಯಾಗಿದೆ. ಎ ಸರಿಯಾಗಿದೆ, ಆರು ತಪ್ಪಾಗಿದೆ. ಆರ್ ಏನಿದೆ ಇಲ್ಲಿ, ಮೆಸೊಪೊಟೋಮಿಯನ್ನರು ಬರವಣಿಗೆಯ ಕಲೆಯಲ್ಲಿ ಕರಗತರಾಗಿದ್ದರು ಅನ್ನೋದು ತಪ್ಪಾಗಿದೆ. ನೆಕ್ಸ್ಟ್ 40 ನೋಡ್ಕೊಳ್ಳಿ. ಈ ನದಿಯನ್ನು ಚೀನಾದ ದುಃಖದ ನದಿ ಎಂದು ಕರೆಯಲಾಗಿದೆ. ಅದರಲ್ಲಿ ಯಾವುದು ಅಂತ ಕೇಳಿದ್ರೆ ನೈಲ್ ನದಿ ಕೊಟ್ಟಿದ್ದಾನೆ, ಹಾಗೆ ಯುಪ್ರಿಟಿಸ್ ಕೊಟ್ಟಿದ್ದಾನೆ, ಹಾಗೆ ಟೈಗ್ರಿಸ್ ನದಿಯನ್ನ ಕೊಟ್ಟಿದ್ದಾನೆ, ಮತ್ತೆ ಹುಯಾಂಗ್ ಹೋ ನದಿಯನ್ನ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ, ಇದಕ್ಕೆ 40ನೇದಕ್ಕೆ ಆನ್ಸರ್ ಡಿ. ಹುಯಾಂಗೋ ಎಂಬುವಂತಹ ನದಿ ಚೀನಾದ ದುಃಖದ ನದಿ ಅಂತ ಕರೀತಿದ್ದಾನೆ. ದಿಸ್ ರಿವರ್ ವಾಸ್ ಕನ್ಸಿಡರ್ಡ್ ಆಸ್ ಚೈನಾಸ್ ಸಾರೋ ರಿವರ್. ಜಸ್ಟ್ ಚೆಕ್ ಆನ್ ಟೈಮ್ why it is called as the river of sorrow. The reason is nothing but it causes to flood. ಅಂದ್ರೆ ಇದು ತುಂಬಾ ಪ್ರವಾಹವನ್ನು ಉಂಟು ಮಾಡುವಂತಹ ನದಿಯಾಗಿದೆ. ಹುಯಾಂಗೋ ಎಂದು ಕರೆಯಲ್ಪಡುವ ಹಳದಿ ನದಿ, ಇದನ್ನ ಹಳದಿ ನದಿ ಅನ್ನುವಂತಹ ಹೆಸರಿನಿಂದಲೂ ಸಹಿತ ಇದನ್ನ ಕರೀತಾನೆ. ಇದು ಸುಮಾರು 5464 ಕಿಲೋಮೀಟರ್ ಉದ್ದವನ್ನ ಹರಿಯುತ್ತೆ. ಹಾಗೆ 7,95,000 ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನ ಇದು ಹೊಂದಿದೆ. ಹಾಗೆ ಇದನ್ನ ಚೀನಾದ ದುಃಖದ ನದಿ ಅಂತ ಕರೀತಾರೆ. ಕಾರಣ ಇಷ್ಟೇ, ಬಿಕಾಸ್ ಇಟ್ ಕಾಸಸ್ ಟು ಫ್ಲಡ್. ಇದೇನಾಗಿದೆ, ತುಂಬಾ ಫ್ಲಡ್ ಅನ್ನ ಉಂಟು ಮಾಡಿದೆ. ಈ ನದಿ ಏನ್ ಮಾಡುತ್ತೆ, ತುಂಬಾ ಪ್ರವಾಹವನ್ನ ಉಂಟು ಮಾಡಿದೆ. ಹಾಗಾಗಿ ಇದನ್ನ ಚೀನಾದ ದುಃಖದ ನದಿ ಅಂತ ಕರೀತಾರೆ. ಹುಯಾಂಗೋ ಅನ್ನುವಂತಹ ನದಿಯನ್ನ ಚೀನಾದ ದುಃಖದ ನದಿ ಅಂತ ಕರೀತಾರೆ. ಹಾಗೆಯೇ ಇದನ್ನ ಚೀನಾದ ಹಳದಿ ನದಿ ಅನ್ನುವಂತಹ ಹೆಸರಿನಿಂದ ಸಹಿತ ಇದನ್ನ ಕರೀತಾನೆ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ನಂತರದ ಕ್ವಶನ್ಗಳಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ 6 ದರ್ಶನಗಳನ್ನ ಹೇಳಿದ್ದಾರೆ. ಯಾವುದು ಈ ಕೆಳಗಿನವುಗಳಲ್ಲಿ 6 ದರ್ಶನಗಳು ಯಾವ್ದ್ಯಾವ್ದು ಅಂತ ಕರೀತಾನೆ. 41ನೇ ಕ್ವಶನ್ಗೆ ಆನ್ಸರ್ ಬಿ. ನೋಡಿಲಿ, ಇದಕ್ಕೆ ದರ್ಶನಗಳು ಯಾವ್ದ್ಯಾವ್ದು ಕೇಳಿದ್ರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅನ್ನುವಂಥದ್ದು ಏನಾಗಿದೆ, ಆನ್ಸರ್ ಆಗಿದೆ. ಇಲ್ಲಿ ನೋಡಿ, ದರ್ಶನಗಳು ವೇದಗಳನ್ನ ಆಧರಿಸಿದಂತಹ ತತ್ವಶಾಸ್ತ್ರದ ಶಾಲೆಗಳಾಗಿವೆ. ಅವು ಹಿಂದೂಗಳ 6 ಧರ್ಮ ಗ್ರಂಥಗಳನ್ನ ಹೊಂದಿದೆ. ಅವುಗಳು ಯಾವುದು ಕೇಳಿದ್ರೆ ಶ್ರುತಿಗಳು, ಸ್ಮೃತಿಗಳು, ಇತಿಹಾಸಗಳು, ಪುರಾಣ ಹಾಗೂ ಆಗಮಗಳು ಅಂತ ಕರೀತಾನೆ. ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ 6 ದರ್ಶನಗಳು ಯಾವ್ದ್ಯಾವ್ದು ಅಂತ ಕೇಳಿದಾನೆ. ಮೊದಲನೇ ಆನ್ಸರ್ ಯಾವುದು ಕೇಳಿದ್ರೆ ಬಿ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸಾ ಆಗಿದೆ. ನೆಕ್ಸ್ಟ್ ನೋಡಿ, 42ನೇದು, ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳಲ್ಲಿ ಆಸ್ತೇಯ ಎಂದರೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ 42ನೇದಕ್ಕೆ ಸಿ. ಸಿ ಅಂದ್ರೆ ಕದಿಯಬಾರದು ಅನ್ನುವಂಥದ್ದು ಇದರ ಆನ್ಸರ್ ಆಗಿದೆ. ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳಲ್ಲಿ ಆಸ್ತೇಯ ಅಂದರೆ ಏನು ಅಂತ ಕೇಳಿದಾನೆ. ಆಸ್ತೇಯ ಅಂದ್ರೆ ಕದಿಯಬಾರದು ಎನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ನೋಡಿ, ಪಾರ್ಶ್ವನಾಥರು ಯಾರು ಕೇಳಿದ್ರೆ ಪಾರ್ಶ್ವನಾಥರು ಜೈನ ಧರ್ಮದ 24ನೇ ತೀರ್ಥಂಕರರಾಗಿದ್ದಾರೆ. ಹಾಗೆ 24 ತೀರ್ಥಂಕರರಲ್ಲಿ ಇವರು 23ನೆಯ ತೀರ್ಥಂಕರರು ಆಗಿದ್ದಾರೆ. ನೋಡಿ, ಪಾರ್ಶ್ವನಾಥ ಮಹಾವೀರ 24ನೇ ತೀರ್ಥಂಕರರು, ಪಾರ್ಶ್ವನಾಥರು ಜೈನ ಧರ್ಮದ 23ನೆಯ ತೀರ್ಥಂಕರರಾಗಿದ್ದಾರೆ. ಇವರ ಪ್ರಕಾರ ಇವರು ಬೋಧಿಸಿದ್ದಾರೆ ಅಂದ್ರೆ 4 ತತ್ವಗಳನ್ನ ಬೋಧಿಸಿದ್ದಾರೆ. ಅದರಲ್ಲಿ ಯಾವುದು ಕೇಳಿದ್ರೆ ಆಸ್ತೇಯ ಅಂದರೆ
ಕದಿಯಬಾರದು ಎನ್ನುವಂತಹ ಅರ್ಥವನ್ನ ಕೊಡುತ್ತೆ. In the four principles preached by Parshvanatha, Asteya means not to steal. ಅಂದರೆ ಕದಿಯಬಾರದು ಎನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ನೆಕ್ಸ್ಟ್, ಮಹಾವೀರನ ಪ್ರಕಾರ ತ್ರಿರತ್ನಗಳು. ಇದಕ್ಕೆ ಆನ್ಸರ್ ಸಿ. ನೋಡಿಲಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಹಾಗೂ ಸಮ್ಯಕ್ ಚಾರಿತ್ರ್ಯ. ನೋಡಿ, ಮಹಾವೀರರ ಪ್ರಕಾರ ತ್ರಿರತ್ನಗಳು ಯಾವುದು ಅಂತ ಕೇಳಿದ್ರೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಹಾಗೂ ಸಮ್ಯಕ್ ಚಾರಿತ್ರ್ಯ. ನೋಡಿಲಿ, ಅಕಾರ್ಡಿಂಗ್ ಟು ಮಹಾವೀರ ದ ತ್ರಿರತ್ನಾಸ್ ಆರ್ ಡ್ಯಾಶ್. ದ ಆನ್ಸರ್ ಈಸ್ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಹಾಗೂ ಸಮ್ಯಕ್ ಚಾರಿತ್ರ್ಯ. ಓಕೆ, ನೌ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಕುಶಾನರ ಆಡಳಿತ ಅವಧಿಯಲ್ಲಿ ಈ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು ಅಂತ ಹೇಳ್ತಾ ಇದ್ದಾರೆ. 44B. ದ ಆನ್ಸರ್ ಈಸ್ ಮಹಾಯಾನ ಪಂಥ. ಮಹಾಯಾನ ಎಂಬುದು ಪ್ರಾಚೀನ ಭಾರತದಲ್ಲಿ ಅಭಿವೃದ್ಧಿ ಹೊಂದಿದಂಥ ಬೌದ್ಧ ಸಂಪ್ರದಾಯಗಳು, ಗ್ರಂಥಗಳು, ತತ್ವಶಾಸ್ತ್ರಗಳು ಮತ್ತು ಆಚರಣೆಗಳ ವಿಶಾಲ ಗುಂಪನ್ನು ಸೂಚಿಸುವುದಾಗಿದೆ. ಇದು ಬೌದ್ಧ ಧರ್ಮದ ಅಸ್ತಿತ್ವದಲ್ಲಿರುವ 3 ಪ್ರಮುಖ ಶಾಖೆಗಳಲ್ಲಿ ಒಂದಾಗಿದೆ. ಉಳಿದವು ಥೇರವಾಡ ಮತ್ತು ವಜ್ರಯಾನ. ಮಹಾಯಾನವು ಆರಂಭಿಕ ಬೌದ್ಧ ಧರ್ಮದ ಮುಖ್ಯ ಧರ್ಮಗ್ರಂಥಗಳು ಮತ್ತು ಬೋಧನೆಗಳನ್ನು ಸ್ವೀಕರಿಸುತ್ತದೆ. ಆದರೆ ಥೇರವಾಡ ಬೌದ್ಧ ಧರ್ಮದಿಂದ ಸ್ವೀಕರಿಸಿದ ವಿವಿಧ ಸಿದ್ಧಾಂತಗಳು ಮತ್ತು ಪಠ್ಯಗಳನ್ನು ಸಹ ಗುರುತಿಸುತ್ತದೆ. ಇಲ್ಲಿ ನೋಡಿ, ಮಹಾಯಾನ ಎಂಬುದು ಪ್ರಾಚೀನ ಭಾರತದಲ್ಲಿ ಅಭಿವೃದ್ಧಿ ಹೊಂದಿದ ಬೌದ್ಧ ಸಂಪ್ರದಾಯಗಳ ಗ್ರಂಥಗಳು, ತತ್ವಶಾಸ್ತ್ರಗಳು ಮತ್ತು ಆಚರಣೆಗಳ ವಿಶಾಲ ಗುಂಪನ್ನು ಸೂಚಿಸುತ್ತದೆ. ನೋಡಿ, ಇಲ್ಲಿ ಕುಶಾನರ ಆಡಳಿತ ಅವಧಿಯಲ್ಲಿ ಈ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ಅದು ಯಾವುದು ಕೇಳಿದರೆ ಮಹಾಯಾನ ಪಂಥ. ನೆಕ್ಸ್ಟ್, ಹೊಂದಿಸಿ ಬರೆ ಆಯ್ಕೆಗಳನ್ನು ಸರಿಯಾದ ಉತ್ತರಗಳನ್ನು ಜೋಡಿಸಬೇಕು. ನೋಡಿ, ಇಲ್ಲಿ 45 ಏನಿದೆ ಕ್ವಶನ್ ಕೇಳಿದರೆ 45ಕ್ಕೆ ಆನ್ಸರ್ ಯಾವುದು ಕೇಳಿದರೆ ಸಿ ಆನ್ಸರ್ ಇದೆ. ನೋಡಿ, ಧನ್ವಂತರಿ ಭಾರತೀಯ ವೇದಶಾಸ್ತ್ರದ ಪಿತಾಮಹ. ಹಾಗೆ ಚರಕ ವೈದ್ಯಕೀಯ ವಿಜ್ಞಾನಿ. ಹಾಗೆ ಸುಶ್ರುತ ಶಸ್ತ್ರ ಚಿಕಿತ್ಸಕ. ಹಾಗೆ ಆರ್ಯಭಟ ಖಗೋಳ ಶಾಸ್ತ್ರಜ್ಞ. ವರಾಹಮಿಹಿರ. ನೋಡಿಲಿ, ವರಾಹಮಿಹಿರ ಖಗೋಳ ಶಾಸ್ತ್ರದ ಶಾಸ್ತ್ರಜ್ಞ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗೊತ್ತಾಗ್ತದೆ ಅಲ್ಲ? ನೋಡಿಲಿ, ಧನ್ವಂತರಿಗೆ ಸಿ ಆನ್ಸರ್. 5ನೇದು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಹಾಗೆ ಚರಕ ಏನು ಕೊಟ್ಟಿದ್ದಾರೆ? ಚರಕ ವೈದ್ಯಕೀಯ ವಿಜ್ಞಾನಿ ಅನ್ನುವಂತಹ ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಸುಶ್ರುತ, ನೋಡಿ ಸಿ ಆನ್ಸರ್. 3ನೇದು ಶಸ್ತ್ರ ಚಿಕಿತ್ಸಕ. ಹಾಗೆ ಆರ್ಯಭಟ. ನೆಕ್ಸ್ಟ್ ನೋಡಿ, 4ನೇದು ಗಣಿತ ಶಾಸ್ತ್ರಜ್ಞ. ಹಾಗೆ ವರಾಹಮಿಹಿರ. ಸಿ ನೋಡಿ, 2ನೇದು ಖಗೋಳ ಶಾಸ್ತ್ರಜ್ಞ. ಈ ರೀತಿ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸಮಾಜಶಾಸ್ತ್ರದ ಕ್ವಶನ್ಗಳಿಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿರಿ. 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಎಂಬ ಹುಡುಗಿಯು ಪ್ರಾಣಿಗಳೊಂದಿಗೆ 9 ವರ್ಷ ಕಳೆದಿದ್ದಳು ಹಾಗೂ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಳು. ನೋಡಿ, ಸಮರ್ಥನೆ: ಮಾನವ ಸಮಾಜ ಇಲ್ಲದೆ ಹೋದರೆ ಪ್ರಾಣಿಗಳಂತೆ ವರ್ತಿಸುತ್ತಾನೆ. ನೋಡಿ, 46ನೇದಕ್ಕೆ ಆನ್ಸರ್ ಯಾವ್ದಿದೆ ಕೇಳಿದ್ರೆ ಎ ಸರಿ. ಅಂದ್ರೆ ಮನುಷ್ಯನಿಗೆ ಯಾವ್ದು ಬೇಕು ಕೇಳಿದ್ರೆ ಸಮಾಜದ ಸಾಂಗತ್ಯ ಬೇಕು. ಸಮಾಜದ ಸಾಂಗತ್ಯ ಇಲ್ಲದೆ ಹೋದ್ರೆ ಅವನು ಒಬ್ಬಂಟಿಯಾಗಿರ್ತಾನೆ, ಹಾಗೆ ಅವನು ಪ್ರಾಣಿಗಳಂತೆ ವರ್ತಿಸ್ತಾನೆ. ಈ ಮಿಡ್ನಾಪುರ ಅನ್ನುವಂಥದ್ದು ಎಲ್ಲಿ ಬರುತ್ತೆ? ಇಟ್ ಇಸ್ ಬಿಲಾಂಗ್ಸ್ ಟು ಪಶ್ಚಿಮ ಬಂಗಾಳ. PB ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಒಂದು ಪ್ರದೇಶ ಆಗಿದೆ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಕಾರ್ಲ್ ಮಾರ್ಕ್ಸ್ ರವರಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗುರುತಿಸಿ. 47D.
ನೋಡಿ ಇಲ್ಲಿ ಇವರು ಸಮಾಜದ ವಿಕಾಸವನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಿದರು. ಇವರನ್ನು ಸಮಾಜಶಾಸ್ತ್ರ ಪಿತಾಮಹ ಎನ್ನುವರು. ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಇವರು ಮೂಲತಃ ಜರ್ಮನ್ ತತ್ವಜ್ಞಾನಿ. ನೋಡಿ ಕಾರ್ಲ್ ಮಾರ್ಕ್ಸ್ ಅವರು ಮೂಲತಃ ಇಲ್ಲಿವರು ಜರ್ಮನ್ ತತ್ವಜ್ಞಾನಿ ಆಗಿದ್ದಾರೆ. ಕಾರ್ಲ್ ಮಾರ್ಕ್ಸ್ 19ನೇ ಶತಮಾನದಲ್ಲಿ ಜರ್ಮನ್ ತತ್ವಜ್ಞಾನಿ. ಅವರು ಪ್ರಾಥಮಿಕವಾಗಿ ರಾಜಕೀಯವಾಗಿ ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಕಮ್ಯುನಿಸ್ಟ್ನ ಪ್ರಸಿದ್ಧ ಪ್ರತಿಪಾದಕರಾಗಿದ್ದಾರೆ. ಅವರು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ. ಹಾಗೆ ದಾಸ್ ಕ್ಯಾಪಿಟಲ್ನ ಲೇಖಕರಾಗಿದ್ದಾರೆ. ಗೊತ್ತಾಗ್ತದೆಯಲ್ಲ, ಕಾರ್ಲ್ ಮಾರ್ಕ್ಸ್ ಯಾರು? ಮೂಲತಃ ಜರ್ಮನ್ನ ತತ್ವಜ್ಞಾನಿ. ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟವರು? ಜರ್ಮನ್ ದೇಶಕ್ಕೆ ಸಂಬಂಧಪಟ್ಟವರು. ಹಾಗೆ ಇವರು ಬರೆದಂತಹ ಕೃತಿಗಳು ಯಾವುದು ಕೇಳಿದ್ರೆ ದಾಸ್ ಕ್ಯಾಪಿಟಲ್ ಹಾಗೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂತಹ ಕೃತಿಗಳನ್ನ ಬರೆದಿದ್ದಾರೆ. ನೆಕ್ಸ್ಟ್, ಸಾಶಾಪು 3000 ಸುಮಾರಿಗೆ ನೇಗಿಲ ಸಂಶೋಧನೆಯಿಂದ ಶಾಲಿವಾಹನ ಶಕ ಪೂರ್ವ ಅಂತ ಇದು. ಸಾಶಾಪು ಅಂದ್ರೆ ಶಾಲಿವಾಹನ ಶಕ ಪೂರ್ವ 3000 ಸುಮಾರಿಗೆ ನೇಗಿಲ ಸಂಶೋಧನೆಯಿಂದ ಉಂಟಾದ ಕೃಷಿಯ ಕ್ರಾಂತಿಯಿಂದ ಬದಲಾವಣೆಯನ್ನು ಗುರುತಿಸಿ ಅಂತ ಕೊಡ್ತಾ ಇದ್ದಾನೆ. 49ನೇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಸಿ, ಆಹಾರ ಉತ್ಪಾದನೆ ಹೆಚ್ಚಾಯಿತು. ನೋಡಿ ಇಲ್ಲಿ ಕೃಷಿಯ ಉತ್ಪಾದನೆಯಿಂದ ಏನಾಗ್ತಿದೆ? ಆಹಾರದ ಉತ್ಪಾದನೆ ಅಥವಾ ಕೃಷಿ ರಂಗದಲ್ಲಿ ಹೆಚ್ಚಿನ ತೊಡಗುವಿಕೆಗಳಿಂದ ಏನಾಗ್ತದೆ? ದಿನೇ ದಿನೇ ಆಹಾರ ಉತ್ಪಾದನೆ ಜಾಸ್ತಿ ಆಗ್ತಾ ಬರ್ತದೆ. ಹಾಗಾಗಿ ಕೃಷಿಯನ್ನ ಹೆಚ್ಚಿನ ಜನರು ಅವಲಂಬಿಸಿದ್ರಿಂದ ಅಲ್ಲಿ ಆಹಾರ ಉತ್ಪಾದನೆ ಜಾಸ್ತಿ ಆಗ್ತಾ ಬಂತು. ಓಕೆ, ನೆಕ್ಸ್ಟ್, ಕೈಗಾರಿಕಾ ಸಮಾಜದ ಲಕ್ಷಣಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿ ಅಂತ ಕೊಡ್ತಾ ಇದ್ದಾನೆ. 50ನೇದು ನೋಡಿ ಇಲ್ಲಿ, ಹೊಸ ಹೊಸ ಶೋಧಗಳು ಸಾಮಾಜಿಕ ಪರಿವರ್ತನೆಯನ್ನ ಸೃಷ್ಟಿಸಿದವು. ನೆಕ್ಸ್ಟ್, ನಗರಗಳಿಗೆ ಜನರು ವಲಸೆ ಬಂದುದರಿಂದ ಅದರ ಜನಸಂಖ್ಯೆ ಹೆಚ್ಚಾದವು. ಹಾಗೆ ಎಲ್ಲಾ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡು ಬರುತ್ತದೆ. ನೋಡಿ 50ನೇದಕ್ಕೆ ಸಿ. ನೋಡಿ, ಶ್ರಮ ವಿಭಜನೆ ಅಂದ್ರೆ ಏನು ಅಂತ ಇಲ್ಲಿ ಕೊಟ್ಟ ನೋಡಿ. ಇಲ್ಲಿ ಒಂದೊಂದು ಚಿತ್ರ ಇವೆ. ಒಬ್ರು ಸ್ಪ್ಯಾನರ್ ಅನ್ನ ಹಿಡ್ಕೊಂಡಿದ್ದಾರೆ, ಮತ್ತೊಬ್ರು ಸೂಟ್ ಕೇಸ್ ಅನ್ನ ಹಿಡ್ಕೊಂಡಿದ್ದಾರೆ, ಮತ್ತೊಬ್ಬರು ಹೊರೆಯನ್ನ ಹೊತ್ಕೊಂಡು ಹೋಗ್ತಿದ್ದಾರೆ, ಮತ್ತೊಬ್ರು ಕಲ್ಲು ಕೆಲಸ ಮಾಡ್ತಿದ್ದಾರೆ, ಮತ್ತೊಬ್ಬರು ರೋಡ್ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರಮ ವಿಭಜನೆ ಅಂದ್ರೆ ಏನು ಕೇಳಿದ್ರೆ ಆರ್ಥಿಕ ವ್ಯವಸ್ಥೆ ಅಥವಾ ಸಂಸ್ಥೆಯಲ್ಲಿನ ಕಾರ್ಯಗಳನ್ನು ಪ್ರತ್ಯೇಕಿಸುವುದು ಅಂತ ಅರ್ಥ. ಅಂದ್ರೆ ಯಾವ ವ್ಯಕ್ತಿ ಯಾವ ಕೆಲಸದಲ್ಲಿ ಪರಿಣಿತನಾಗಿದನೋ ಆ ವ್ಯಕ್ತಿಗೆ ಅಂತಹ ಕೆಲಸವನ್ನ ಕೊಡ್ಲಿಕ್ಕೆ ಶ್ರಮ ವಿಭಜನೆ ಅನ್ನುವಂತಹ ಮಾತನ್ನ ಹೇಳಲಾಗುತ್ತದೆ. ಕೈಗಾರಿಕಾ ಸಮಾಜದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವುದು ಕೇಳಿದರೆ ಎಲ್ಲಾ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡು ಬರುತ್ತದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳು ಯಾವ ಸಮಾಜಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾನೆ. 51 ಬಿ. ನೋಡಿ ಆನ್ಸರ್ ಪಶುಪಾಲನಾ ಸಮಾಜ. ಆದ್ರೆ ಕ್ವಶನ್ ಏನು ಅಂತ ನೋಡಿದ್ರೆ, ಈ ಸಮಾಜವು ಗಾತ್ರದಲ್ಲಿ ದೊಡ್ಡದಾಗಿದೆ. ಸಮಾಜವು ಸಾಮಾನ್ಯವಾಗಿ ಹುಲ್ಲುಗಾವಲಿನಲ್ಲಿ ಕಂಡು ಬರುತ್ತದೆ. ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಪ್ರಭಾವಶಾಲಿಯಾಗಿರುತ್ತಾರೆ. ಹಾಗೆ ಇವರ ಮುಖ್ಯ ಕಸುಬು ಪಶುಪಾಲನೆ ಆಗಿರುತ್ತದೆ. ನೋಡಿ ಇಲ್ಲಿ ಹೆಚ್ಚಿನದಾಗಿ ಏನನ್ನು ಕೊಟ್ಟಿದ್ದಾರೆ? ಜಾಸ್ತಿಯಾಗಿ ಅವರು ಏನ್ ಮಾಡ್ತಾರೆ? ಪಶುಪಾಲನೆಯಲ್ಲಿ ತೊಡಗಿರ್ತಾರೆ. ಹಾಗಾಗಿ ಇದರ ಆನ್ಸರ್ ಪಶುಪಾಲನಾ ಸಮಾಜ. ನೆಕ್ಸ್ಟ್ ನೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಬೇಟೆಯಾಡುವ ಮತ್ತು ಆಹಾರವನ್ನು ಸಂಗ್ರಹಿಸುವ ಸಮಾಜಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ 52ಕ್ಕೆ ಈ ಸಮಾಜ ಸದಾ ಚಲಿಸುತ್ತಲೇ ಇರುತ್ತದೆ. ನೋಡಿ ಇಲ್ಲಿ ಬೇಟೆಯಾಡುವ ಮತ್ತು ಆಹಾರವನ್ನು ಸಂಗ್ರಹಿಸೋದಕ್ಕೆ, ಬೇಟೆಯಾಡಲಿಕ್ಕೆ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲೇಬೇಕು. ಹಾಗೆ ಆಹಾರವನ್ನು ಸಂಗ್ರಹಿಸೋದಕ್ಕೆ ಸಹಿತ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲೇಬೇಕು. ಹಾಗಾಗಿ ಈ ಸಮಾಜ ಸದಾ ಚಲಿಸುತ್ತಲೇ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ 53ನೇದು, ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಕೈಗಾರಿಕಾ ಸಮಾಜದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿದ ನಗರಗಳಿಗೆ ಉದ್ಯೋಗ ಹುಡುಕಿಕೊಂಡು ಜನ ವಲಸೆ ಬರುತ್ತಾರೆ.
ಸಮರ್ಥನೆ. ಆದುದರಿಂದ ನಗರಗಳ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತದೆ. ನೋಡಿ ಇಲ್ಲಿ ಏನ್ ಕೊಟ್ಟಿದೆ ಅಂತ ಕೇಳಿದ್ರೆ, ಕೈಗಾರಿಕೆಗಳ ಸ್ಥಾಪನೆ ಆಗೋದ್ರಿಂದ ಹಳ್ಳಿಗಳಲ್ಲಿರುವ ಜನರು ಸಿಟಿ ಅಂದ್ರೆ ನಗರಗಳಿಗೆ ಬರ್ತಾರೆ, ಆದರೆ ನಗರಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತದೆ ಅಂತ ಕೊಟ್ಟಿದ್ದಾನೆ. ಇದರ ಆನ್ಸರ್ ಏನು? ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಇದರ ಪ್ರಕಾರ ಏನು ಕೇಳಿದ್ರೆ, ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಜನಸಂಖ್ಯೆ ಕಡಿಮೆ ಆಗೋದಿಲ್ಲ ಅನ್ನುವಂತ ಆನ್ಸರ್ ಆಗಿದೆ. ನೆಕ್ಸ್ಟ್, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಬೇಟೆಯಾಡುವ ಮತ್ತು ಆಹಾರವನ್ನು ಸಂಗ್ರಹಿಸುವ ಸಮಾಜಕ್ಕೆ ಸರಿಹೊಂದುವ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 54. ಇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಸಿ ಆಗಿದೆ. ನೋಡಿ, ಇದು ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹವನ್ನ ಹೊಂದಿದೆ. ಇವು ಸದಾ ಚಲಿಸುತ್ತಲೇ ಇರುತ್ತವೆ. ಇಡೀ ಸಮಾಜವೇ ಬಂಧುತ್ವದ ಆಧಾರ ಮೇಲೆ ಹೆಣೆದುಕೊಂಡಿದೆ. ಇಲ್ಲಿ ರಾಜಕೀಯ ಸಂಸ್ಥೆಗಳಿರುವುದಿಲ್ಲ. ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶು ಒಡೆತನಗಳನ್ನು ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಪ್ರಭಾವಶಾಲಿಯಾಗಿರುತ್ತಾರೆ. ಇಲ್ಲಿ ನೋಡಿ, 2ನೇದು, 3ನೇದು, 5ನೇದು ಮತ್ತು 6ನೇದು ಸರಿಯಾದ ಆನ್ಸರ್ ಆಗಿದೆ. ಗೊತ್ತಾಗ್ತಿದೆಯಲ್ಲ? ನೋಡಿ, ಯಾವ್ದಾದ್ರು ಸರಿ ಇದೆ ಕೇಳಿದ್ರೆ 2ನೇದು, ಹಾಗೆ 3ನೇದು, ಹಾಗೆ 4ನೇದು, ಹಾಗೆ 5ನೇದು. ಈ ಆನ್ಸರ್ಗಳು ಸರಿಯಾಗಿದೆ. ಇವು ಸದಾ ಚಲಿಸುತ್ತಲೇ ಇರುತ್ತವೆ ಹಾಗೂ ಇಡೀ ಸಮಾಜವೇ ಬಂಧುತ್ವದ ಆಧಾರದ ಮೇಲೆ ಹೆಣೆದುಕೊಂಡಿದೆ. ಇಲ್ಲಿ ರಾಜಕೀಯ ಸಂಸ್ಥೆಗಳಿರುವುದಿಲ್ಲ. ಹಾಗೆ ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಪ್ರಭಾವಶಾಲಿ ಆಗಿರುತ್ತಾರೆ. ನೋಡಿ, ಇದರಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡಬೇಕು ಕೇಳಿದ್ರೆ, ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿಯಾಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ನಿಮ್ಗೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗೋದಿಲ್ಲ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇವು ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನವಾದ ಮತ್ತು ಸರಳವಾದ ಸಮಾಜ. 55ಕ್ಕೆ ಡಿ ಯಾವುದು ಕೇಳಿದ್ರೆ ಬೇಟೆಯಾಡುವ ಮತ್ತು ಆಹಾರವನ್ನು ಸಂಗ್ರಹಿಸುವ ಸಮಾಜವನ್ನ ನಾವೇನಂತ ಕರಿತೀವಿ? ಅತ್ಯಂತ ಸರಳವಾದ ಸಮಾಜ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, 56, ಕಲ್ಚರ್ ಎನ್ನುವ ಪದವು ಈ ಭಾಷೆಯ ಮೇಲೆ ಕೊಲೆರೆ ಎನ್ನುವ ಪದದಿಂದ ಬಂದಿದೆ. ಅದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಬಿ, ಲ್ಯಾಟಿನ್ ಪದದಿಂದ ಬಂದಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಆಯ್ಕೆಗಳಲ್ಲಿ ಲೋಕರೂಢಿಗಳನ್ನು ಗುರುತಿಸಿ. 57ಕ್ಕೆ ಸಿ, ಶುಭಾಶಯಗಳನ್ನ ಹೇಳುವುದು. ಲೋಕರೂಢಿ ಅಂದ್ರೆ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ದಿನನಿತ್ಯವಾಗಿ ನಾವು ಬಳಸುವಂತಹ ಪದಗಳಿಗೆ ಲೋಕರೂಢಿ ಅಂತ ಕರಿತೀವಿ. ಈ ಕೆಳಗೆ ನೀಡಿರುವ ಸಮಾಜಶಾಸ್ತ್ರಜ್ಞರ ಪಟ್ಟಿ ನೋಡಿ, ಅದರಲ್ಲಿ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರೊಂದಿಗೆ ಸಂಬಂಧಿಸಿದ ಆಯ್ಕೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ. GS ಘುರ್ಯೆ, MN ಶ್ರೀನಿವಾಸ್, AR ದೇಸಾಯಿ, ಇರಾವತಿ ಕರ್ವೆ, SC ದುಬೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ಕೆಳಗೆ ನೀಡಿರುವ ಸಮಾಜಶಾಸ್ತ್ರಜ್ಞರ ಪಟ್ಟಿ ನೋಡಿ, ಅದರಲ್ಲಿ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರಿಗೆ ಸಂಬಂಧಿಸಿದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 58ನೇದಕ್ಕೆ ಎ ಸರಿಯಾಗಿದೆ. ಯಾವುದು? 1, 2, 3, 4, 5. ಇಲ್ಲಿ 1, 2, 3, 4, 5 ಅಂದ್ರೆ ಇವರೆಲ್ಲರೂ ಸಹಿತ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಮ್ಯಾಕ್ಸ್ ವೆಬರ್ಗೆ ಸಂಬಂಧಿಸಿಲ್ಲ ಅಂತ ಕೊಟ್ಟಿದ್ದಾನೆ. ಅವರು ಜರ್ಮನಿಯ ಸಮಾಜಶಾಸ್ತ್ರಜ್ಞರು. ಇವರು ಅರ್ಥಶಾಸ್ತ್ರ, ತತ್ವಶಾಸ್ತ್ರ ಹಾಗೂ ಇತಿಹಾಸಗಳನ್ನು ಕುರಿತು ಅಪಾರ ಪಾಂಡಿತ್ಯವನ್ನು ಗಳಿಸಿದ್ದರು. ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ರಿಲಿಜಿಯನ್ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನ ಮಾಡಿದರು. ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗ್ತದೆ. ನೋಡಿ, ಇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ
ಡಿ. ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಮ್ಯಾಕ್ಸ್ ವೇಬರ್ ಒಬ್ರು ಜರ್ಮನ್ ಸಮಾಜಶಾಸ್ತ್ರಜ್ಞ, ಇತಿಹಾಸಕಾರ, ನ್ಯಾಯಶಾಸ್ತ್ರಜ್ಞ ಮತ್ತು ರಾಜಕೀಯ ಅರ್ಥಶಾಸ್ತ್ರಜ್ಞರಾಗಿದ್ದರು. ಅವರು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನ ಅಭಿವೃದ್ಧಿಯಲ್ಲಿ ಕೇಂದ್ರ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ನೋಡಿ, ಇವನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಹಾಗೆ ಇವರು ಜರ್ಮನ್ ಸಮಾಜಶಾಸ್ತ್ರಜ್ಞರು ಸಹಿತ ಆಗಿದ್ದಾರೆ. ನೆಕ್ಸ್ಟ್, ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದ 19ನೇ ಶತಮಾನದ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ ಯಾರು ಅಂತ ಕೇಳಿದರೆ ದಟ್ ಇಸ್ ಆನ್ಸರ್ ಈಸ್ ಡಿ. ಹರ್ಬರ್ಟ್ ಸ್ಪೆನ್ಸರ್. ಇವರು ಇಂಗ್ಲಿಷ್ ಸಮಾಜಶಾಸ್ತ್ರಜ್ಞ ಮತ್ತು ತತ್ವಜ್ಞಾನಿ, ವಿಕಾಸ ಸಿದ್ಧಾಂತದ ಆರಂಭಿಕ ಪ್ರತಿಪಾದಕ ಅನ್ನುವಂತಹ ಹೆಸರನ್ನ ಇವರು ಪಡ್ಕೊಂಡಿದ್ದಾರೆ. ದಟ್ ಇಸ್ ಹರ್ಬರ್ಟ್ ಸ್ಪೆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಆಗಸ್ಟ್ ಕಾಂಟೆ ಇವರು ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂದು ಕರೆದರು. ಹಾಗೆ ಆದುದರಿಂದ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆನ್ಸರ್ ಏನು ಕೇಳಿದ್ರೆ ಎ. ನೋಡಿಲಿ, ಎ ಮತ್ತು ಆರ್ ಎರಡೂ ಸರಿ. ಆರ್ ಮತ್ತು ಎನ ಸರಿಯಾದ ವಿವರಣೆ ಆಗಿದೆ. ಇವರು ಸಮಾಜಶಾಸ್ತ್ರದ ಪಿತಾಮಹ ಸಹಿತ ಆಗಿದ್ದಾರೆ. ಹಾಗೆ ಸಮಾಜಶಾಸ್ತ್ರವನ್ನ ವಿಜ್ಞಾನ ಎಂದು ಕರೆಯೋದಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ನೋಡಿ, ಆಗಸ್ಟ್ ಕಾಂಟೆ ಅವರು ಫ್ರೆಂಚ್ ತತ್ವಜ್ಞಾನಿ ಹಾಗೂ ಗಣಿತಜ್ಞ ಮತ್ತು ಬರಹಗಾರರಾಗಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಪ್ಲೇಟೋ ಬರೆದ ರಿಪಬ್ಲಿಕ್ ಕೃತಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗುರುತಿಸಿ. ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ರಾಜಕೀಯ ನೀತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೊಂದಿದರೆ ಗ್ರೀಕ್ ರಾಜಕೀಯ ಜೀವನದ ಕುರಿತು ಚರ್ಚಿಸಲಾಗಿದೆ. 62ನೇದಕ್ಕೆ ಎ ಆನ್ಸರ್. ನೋಡಿಲಿ, ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಪ್ಲೇಟೋ ಅವರು ಕ್ಲಾಸಿಕಲ್ ಅವಧಿಯ ಪ್ರಾಚೀನ ಗ್ರೀಕ್ ತತ್ವಜ್ಞಾನಿ ಆಗಿದ್ದಾರೆ. ಹಾಗೆ ಇವರು ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಸರಿ ಹೊಂದುವ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 63 ಆನ್ಸರ್ ಡಿ. ನೋಡಿಲಿ, ಏನಾಗಿದೆ ಅಂದ್ರೆ ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿ. ಹಾಗೆ ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನ ಒದಗಿಸ್ತದೆ. ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನು ಅಧ್ಯಯನ ಮಾಡುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನ ನೀಡುತ್ತದೆ. ಹಾಗೆ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ಸಹಾಯಕವಾಗಿದೆ. ಉತ್ತಮ ನಾಯಕರುಗಳನ್ನು ಮತ್ತು ಉತ್ತಮ ನಾಗರಿಕರನ್ನು ಸೃಷ್ಟಿಸುವಲ್ಲಿ ಸಹಕಾರಿ ಆಗಿದೆ. ನೋಡಿ, ಆನ್ಸರ್ 1, 2, 4 ಮತ್ತೆ 6ನೇದಾಗಿದೆ. ನೋಡಿ, ಇಲ್ಲಿ ಇದೊಂದು ಆನ್ಸರ್ ಅಥವಾ ಇದೊಂದು ಆಪ್ಷನ್ ಅಲ್ಲ. ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿ ಮತ್ತು ಪರಿಹಾರ ಕಂಡುಕೊಳ್ಳಲಿ ಸಹಾಯಕ ಅನ್ನುವಂಥದ್ದು ಇದು ಆನ್ಸರ್ ಆಗಿಲ್ಲ. ಉಳಿದವೆಲ್ಲವೂ ಸಹಿತ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವ ಪಡೆಯುವ ವಿಧಾನಗಳಿಗೆ ಸಂಬಂಧಿಸಿದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 64 ಡಿ. ಇಲ್ಲಿ ಸಹಜ ಪೌರತ್ವ, ರಕ್ತ ಸಂಬಂಧ, ಪರಿತ್ಯಾಗ, ನೋಂದಣಿ, ಜನ್ಮದತ್ತ. ಆನ್ಸರ್ ಯಾವುದು ಕೇಳಿದ್ರೆ 1, 2 ಮತ್ತೆ 6 ಹಾಗೆ 5 ಇವೆಲ್ಲವೂ ಸಹಿತ ಏನಾಗಿದೆ ಆನ್ಸರ್ ಆಗಿದೆ. ನೋಡಿ, ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳಿಗೆ ಸಂಬಂಧಿಸಿದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಸಹಜ ಪೌರತ್ವ ನಾವು ಹುಟ್ಟಿದಾಗಲೇ ಬರುವಂಥದ್ದು. ರಕ್ತ ಸಂಬಂಧ ಅಥವಾ ನಮ್ಮ ರಿಲೇಷನ್ಸ್ ಇರೋದ್ರಿಂದ ನಮಗೆ ಪೌರತ್ವ ಸಿಗುವಂಥ ಆಯ್ಕೆಗಳಿವೆ. ಹಾಗೆ ನಾವು ನೋಂದಣಿ ಮಾಡೋದ್ರ ಮುಖಾಂತರ ನಮಗೆ ಪೌರತ್ವ ಸಿಗ್ತದೆ. ಹಾಗೆ ಜನ್ಮದತ್ತವಾಗಿ ನಾವು ಪೌರತ್ವವನ್ನು ಪಡೆಯುವಂಥದ್ದಾಗಿದೆ. ಇವಿಷ್ಟು ಭಾರತದ ಪೌರತ್ವವನ್ನು ಪಡೆಯೋದಕ್ಕೆ ಇರುವಂತಹ ಆಯ್ಕೆಗಳು.
ನೆಕ್ಸ್ಟ್ ನೋಡಿ, ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಕ್ಕೆ ಸಂಬಂಧಿಸಿದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 65ಕ್ಕೆ ಸಿ ಆನ್ಸರ್. ಇಲ್ಲಿ ಏನಿದೆ, 1, 3 ಮತ್ತೆ 5. ಅಂತ್ಯಗೊಳ್ಳುವಿಕೆ, ಹಾಗೆ ಪರಿತ್ಯಾಗ, ನೆಕ್ಸ್ಟ್ ಪದಚ್ಯುತಿ. ನೋಡಿ, ಅಂತ್ಯಗೊಳ್ಳುವಿಕೆ ಅಂದ್ರೆ ಒಂದೊಮ್ಮೆ ವ್ಯಕ್ತಿ ತೀರ್ಕೊಂಡಿದ್ರೆ ಅಥವಾ ಅವನು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಬೇರೆ ಪೌರತ್ವವನ್ನು ಪಡ್ಕೊಂಡಿದ್ರೆ ಅವಾಗ ಅಂತ್ಯಗೊಳ್ತದೆ. ಹಾಗೆ ಪರಿತ್ಯಾಗ, ನನಗೆ ಈ ದೇಶದ ಪೌರತ್ವದ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಮಯದಲ್ಲಿ ಅವನು ಪರಿತ್ಯಾಗವನ್ನು ಮಾಡ್ಬೋದು. ಇನ್ಯಾವುದು ಕ್ರಿಮಿನಲ್ ಕೇಸ್ಗೆ ಒಳಪಟ್ಟ ಹಾಗೆ ಅಥವಾ ಅವನು ಭಾರತದ ಆ, ಸಾರ್ವಭೌಮತ್ವಕ್ಕೆ ಸಮಸ್ಯೆಯನ್ನು ಉಂಟು ಮಾಡಿದವಾಗ ಅಥವಾ ದೇಶಕ್ಕೆ ದೇಶದ ಭದ್ರತೆಗೆ ಅನಾಹುತವನ್ನು ಮಾಡಿದವಾಗ ಅಂತಹ ಸಮಯದಲ್ಲಿ ಅವನ ಪೌರತ್ವವನ್ನು ಪದಚ್ಯುತಿ ಮಾಡಲಾಗ್ತದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಭಾರತದಲ್ಲಿ 1980ಕ್ಕಿಂತ ಹಿಂದೆ ಮತದಾನ ವಯಸ್ಸನ್ನು 21 ವರ್ಷಗಳಿಗೆ ನಿಗದಿಗೊಳಿಸಲಾಗುತ್ತಿತ್ತು. ಸಮರ್ಥನೆ: 61ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸು 21 ವರ್ಷಗಳಿಂದ 20ಕ್ಕೆ ಇಳಿಸಲಾಗಿದೆ ಅಂತ ಕೊಡ್ತಾ ಇದ್ದೇನೆ. ಇಲ್ಲಿ ಆನ್ಸರ್ ಯಾವುದಾಗಿದೆ? ಸಿ. ಎ ಸರಿ, ಆರ್ ತಪ್ಪು. ಅಂದ್ರೆ ಭಾರತದಲ್ಲಿ ಮತದಾನದ ವಯಸ್ಸು 21 ಇದೆ, 20 ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಭಾರತದಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಸಾರ್ವತ್ರಿಕ ಚುನಾವಣೆಗಳು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುತ್ತಿರುತ್ತವೆ. ಪಂಚಾಯತ್ ರಾಜ್ ಚುನಾವಣೆಗಳು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತವೆ. ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಳಿಂದ ಮುಂಚಿತವಾಗಿ ನಡೆಯುವ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆಗಳು ಎನ್ನುವಂತಹ ಮಾತನ್ನ ಕರೆಯಲಾಗ್ತದೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರಿರುತ್ತಾರೆ. ಅದಕ್ಕೆ ಆನ್ಸರ್ ನೋಡಿ, ಆನ್ಸರ್ ಡಿ. ಸಾರ್ವತ್ರಿಕ ಚುನಾವಣೆಗಳು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುತ್ತೆ, 10 ವರ್ಷ ಅಲ್ಲ ಇಲ್ಲಿ, ಅಲ್ವಾ? ಹಾಗೆ ಪಂಚಾಯತ್ ರಾಜ್ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ, ಇದು ತಪ್ಪಾಗಿದೆ. ಹಾಗೆ ರಾಜ್ಯ ಚುನಾವಣಾ ಆಯೋಗ ಇರ್ತದೆ. ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಿಂತ ಮುಂಚಿತವಾಗಿ ನಡೆಯುವ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ, ಅದು ಉಪಚುನಾವಣೆ ಅಂತ ಕರೀತಾರೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತರಿರುತ್ತಾರೆ ಅಂತ ಕೊಟ್ಟಿದ್ದಾನೆ, ಇದು ಮಾತ್ರ ಸರಿಯಾದ ಉತ್ತರ ಆಗಿದೆ. ಎ ಪಟ್ಟಿಯಲ್ಲಿರುವ ಸ್ಥಳೀಯ ಸಂಸ್ಥೆಗಳು ಮತ್ತು ಬಿ ಪಟ್ಟಿಯಲ್ಲಿರುವ ಸರ್ಕಾರದ ನೇಮಿಸಿಕೊಂಡಿರುವ ಆಡಳಿತಾಧಿಕಾರಿಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ ಎ. ನೋಡಿ, ಗ್ರಾಮ ಪಂಚಾಯತ್, ಅದಕ್ಕೆ ಯಾವುದು ಆನ್ಸರ್? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, PDO ಅಂತ ಕರೀತಾರೆ. ತಾಲೂಕ ಪಂಚಾಯತ್, ಅದಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ. ಹಾಗೆ ಜಿಲ್ಲಾ ಪಂಚಾಯತ್, ಅದಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ನಗರಸಭೆ ಚೀಫ್ ಆಫೀಸರ್ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾನೆ. PDO ಗೊತ್ತಿರುತ್ತಲ್ಲ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಕರೀತಾರೆ. ಎ ಪಟ್ಟಿಯಲ್ಲಿರುವ ಜಿಲ್ಲೆಗಳು ಮತ್ತು ಬಿ ಪಟ್ಟಿಯಲ್ಲಿರುವ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಆರಿಸಲು ಬೇಕಾದ ಜನಸಂಖ್ಯೆ ಹೊಂದಿರುವುದು ಎಷ್ಟು ಅಂತ ಕೊಟ್ಟಿದ್ದಾನೆ. ನೋಡಿ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ಇರಬೇಕು, ಹಾಗೆ ಒಂದು ತಾಲೂಕು ಪಂಚಾಯತಿಯಲ್ಲಿ ಎಷ್ಟು ಜನ ಇರಬೇಕು, ನಗರಸಭೆ ಪುರಸಭೆಗಳಲ್ಲಿ ಎಷ್ಟು ಜನ ಇರಬೇಕು ಅನ್ನುವಂತಹ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ಮಹಾನಗರ, ಅದಕ್ಕೆ ಯಾವುದು? ಇದು ಕನಿಷ್ಠ 30,000. ನೆಕ್ಸ್ಟ್ ನೋಡಿ, ಚಿಕ್ಕಮಗಳೂರು, ನೋಡಿ ಇಲ್ಲಿ ಚಿಕ್ಕಮಗಳೂರಿಗೆ ಏನ್ ಕೊಟ್ಟಿದ್ದಾನೆ? 30,000 ಬೆಂಗಳೂರು ಇದಾಗಿದೆ. ನೆಕ್ಸ್ಟ್ ಬೆಳಗಾವಿ ಮತ್ತೆ 30,000 ಕೊಟ್ಟಿದ್ದಾನೆ. ಹಾಗೆ ಕೊಡಗು 18,000 ಕೊಟ್ಟಿದ್ದಾನೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ,
ಆ, ಎ ಪಟ್ಟಿಯಲ್ಲಿರುವ ಜಿಲ್ಲೆಗಳು ಮತ್ತು ಬಿ ಪಟ್ಟಿಯಲ್ಲಿರುವ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳನ್ನು ಆರಿಸಲು ಬೇಕಾದಂತಹ ಜನಸಂಖ್ಯೆಯನ್ನು ಹೊಂದಿಸಿರಿ ಅಂತ ಕೊಟ್ಟಿದ್ದಾನೆ. ಆ, ಬೆಂಗಳೂರು ನಗರ ನೋಡಿ, ಬೆಂಗಳೂರಿಗೆ ಎಷ್ಟು ಬೇಕು? 3 ಇಲ್ಲಿದೆ 20,000. ಹಾಗೆ ನೋಡಿ, ಆನ್ಸರ್ ಇದಾಗಿದೆ, ಬಿ ಆನ್ಸರ್ ಆಗಿದೆ. ಹಾಗೆ ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾನೆ. ಎಷ್ಟಾಗಿರ್ಬೇಕು ಚಿಕ್ಕಮಗಳೂರಿಗೆ? 30,000. ಹಾಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಬೆಳಗಾವಿ ಅಂತ ಕೊಟ್ಟಿದ್ದಾನೆ. ಬೆಳಗಾವಿಗೆ 4, 30,000. ಹಾಗೆ ಕೊಡಗು ಅಂತ ಕೊಟ್ಟಿದ್ದಾನೆ, ಚಿಕ್ಕದಾದಂಥ ಜಿಲ್ಲೆ. ಹಾಗಾಗಿ ಇದಕ್ಕೆ ಆನ್ಸರ್ ಇದಾಗಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗೆ ವಿವಿಧ ನಗರಗಳ ಹೆಸರು ನೀಡಿದೆ ಮತ್ತು ಆ ನಗರಗಳಲ್ಲಿ ಮಹಾನಗರ ಪಾಲಿಕೆಗಳಿರುವ ಜಿಲ್ಲೆಗಳಿಗೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 70ಕ್ಕೆ ಸಿ ಆನ್ಸರ್ ಆಗಿದೆ. ಹಾ ನೋಡಿ, ಮೊದಲನೇದು ಮಂಗಳೂರು ಅಂತ ಕೊಟ್ಟಿದ್ದಾನೆ. ಮಂಗಳೂರಿಗೆ ಎಷ್ಟಿರಬೇಕು? ಹಾಗೆ ನಂತರ ಮಂಡ್ಯವನ್ನು ಕೊಟ್ಟಿದ್ದಾನೆ. ಹಾಗೆ ಬಳ್ಳಾರಿಯನ್ನು ಕೊಟ್ಟಿದ್ದಾನೆ. ಹಾಗೆ ದಾವಣಗೆರೆಯನ್ನು ಕೊಟ್ಟಿದ್ದಾನೆ. ತುಮಕೂರನ್ನು ಕೊಟ್ಟಿದ್ದಾನೆ. ಹಾಗೆ ವಿಜಯನಗರವನ್ನ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ, ಈ ಕೆಳಗೆ ವಿವಿಧ ನಗರಗಳ ಹೆಸರು ನೀಡಿದೆ ಮತ್ತು ಆ ನಗರಗಳಲ್ಲಿನ ಮಹಾನಗರ ಪಾಲಿಕೆಗಳಲ್ಲಿರುವ ಜಿಲ್ಲೆಗಳ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಯಾವ್ದಾದಿದೆ? ಮಂಗಳೂರು ಮಹಾನಗರ ಪಾಲಿಕೆ ಅಂತ ಇದೆ, ಗೊತ್ತಾಗ್ತದೆ ಅಲ್ವಾ? ಹಾಗೆಯೇ ಎರಡನೇದು ದಾವಣಗೆರೆ ಮಹಾನಗರ ಪಾಲಿಕೆ ಅಂತ ಇದೆ. ಹಾಗೆ ನಾಲ್ಕನೇದು ತುಮಕೂರು ಮಹಾನಗರ ಪಾಲಿಕೆ ಅಂತಿದೆ. ಹಾಗೆ ಐದನೇದು ಬಳ್ಳಾರಿ ಮಹಾನಗರ ಪಾಲಿಕೆ ಅನ್ನುವಂತಹ ಆನ್ಸರ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಅರ್ಥಶಾಸ್ತ್ರ. ಆಡಮ್ ಸ್ಮಿತ್ ರವರ ಪ್ರಕಾರ ಅರ್ಥಶಾಸ್ತ್ರದ ಅಧ್ಯಯನ ವಿಷಯ ಯಾವುದು ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಆನ್ಸರ್ ಸಂಪತ್ತು ಅಂತ ಕರೀತಾನೆ. ಆಡಮ್ ಸ್ಮಿತ್ ಅವರು ಒಬ್ಬರ ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ ಮತ್ತು ತತ್ವಜ್ಞಾನಿ ಆಗಿದ್ದಾರೆ ಹಾಗೂ ರಾಜಕೀಯ ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ ಪ್ರವರ್ತಕರಾಗಿದ್ದಾರೆ, ಗೊತ್ತಾಗ್ತದೆಯಲ್ಲ? ಇವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತಲೂ ಸಹಿತ ಕರೀತಾರೆ. ಯಾರನ್ನ? ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಥವಾ ಬಂಡವಾಳಶಾಹಿಯ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್, ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ, ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ ಮುಂತಾದವುಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕರಿಸುತ್ತದೆ. ಜಿಲ್ಲೆಗಳಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಲಹೆ ನೀಡಿ ಸಹಕರಿಸುತ್ತದೆ. ಪರಿಮಿತ ಸಂಪನ್ಮೂಲಗಳ ಗರಿಷ್ಠ ಬಳಕೆಗೆ ಸಲಹೆ ನೀಡುತ್ತದೆ ಅಂತ ಕೊಟ್ಟಿದ್ದಾನೆ. 72ನೇ ಆನ್ಸರ್ ಎ, ಸಿ ಮತ್ತೆ ಡಿ ಆಗಿದೆ. ಎ ಏನಂದ್ರೆ ಆರ್ಥಿಕ ಸಮಸ್ಯೆಗಳ
ಓಕೆ, 72ನೇ ಕ್ವಶನ್ ನೋಡ್ಕೊಳ್ಳಿ. ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಅಲ್ಲಿ ಸರಿಯಾದ ಆಯ್ಕೆ ನೋಡಿ ಸಿ, ಎ, ಸಿ ಮತ್ತು ಡಿ. ಎ ನೋಡಿ, ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ ಮುಂತಾದವುಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಹಾಗೆ ಸಿ ಆನ್ಸರ್ ಏನಿದೆ, ಬೆಲೆಗಳಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಲಹೆ ನೀಡಿ ಸಹಕರಿಸುತ್ತದೆ. ಹಾಗೆ ಡಿ ಆನ್ಸರ್, ಪರಿಮಿತ ಸಂಪನ್ಮೂಲಗಳ ಗರಿಷ್ಠ ಬಳಕೆ ಸಲಹೆಗಳನ್ನ ನೀಡುತ್ತದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ, ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಶಿಕ್ಷಕ ಮನೆ ಪಾಠವನ್ನು ಹಣಕ್ಕಾಗಿ ಮಾಡುವುದು, ಒಬ್ಬ ವಿದ್ಯಾರ್ಥಿ ನೋಟ್ ಪುಸ್ತಕಗಳನ್ನು ಕೊಂಡುಕೊಳ್ಳುವುದು, ಪೋಷಕರು ತಮ್ಮ ಮಗುವಿನ ಸೈಕಲ್ ರಿಪೇರಿ ಮಾಡುವುದು, ಹಾಗೂ ಅಂಗಡಿಯವನು ಹಣ್ಣನ್ನ ಮಾರುವುದು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಯಾವ್ದಾಗಿದೆ ಅಂತ ನೋಡೋಣ. ಆನ್ಸರ್ ಬಿ, ಒಬ್ಬ ವಿದ್ಯಾರ್ಥಿ ನೋಟ್ ಪುಸ್ತಕಗಳನ್ನು ಕೊಂಡುಕೊಳ್ಳುವುದು ಅಂತ ಆಗಿದೆ. ನೋಡಿ, ಇಲ್ಲಿ ಆನ್ಸರ್ ಏನು ಕೇಳಿದ್ರೆ, ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪು ಯಾವ್ದಿದೆ? ಒಬ್ಬ ವಿದ್ಯಾರ್ಥಿ ನೋಟ್ ಬುಕ್ ಅನ್ನು ಖರೀದಿಸುವುದು ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿಲ್ಲ ಅಂತ ಕೊಡ್ತಾನೆ. ನೆಕ್ಸ್ಟ್, ಟೈಲರ್ ನಮಗೆ ಬಟ್ಟೆ ಹೊಲಿದು ಕೊಡುತ್ತಾನೆ, ಇದು ಯಾವ ವಿಧದ ಆರ್ಥಿಕ ಚಟುವಟಿಕೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಇದು ಉತ್ಪಾದಕ ಆರ್ಥಿಕ ಚಟುವಟಿಕೆ. ನೋಡಿ, ಬಟ್ಟೆ ಹೊಲಿದು ಕೊಡೋದು ಅವನ ಉತ್ಪಾದನೆಗೋಸ್ಕರ, ಹಣಕ್ಕಾಗಿ. ಅನುಭೋಗ ಅಂದ್ರೆ ನಾವು ಸ್ವತಃ ಅನುಭವಿಸ್ತೀವಿ. ವಿನಿಮಯ ಅಂದ್ರೆ ಅಲ್ಲಿ ಎಕ್ಸ್ಚೇಂಜ್ ಅಂದ್ರೆ ಒಂದು ವಸ್ತುವಿನ ಮತ್ತೊಂದು ವಸ್ತುವಿಗೆ ವಿನಿಮಯ ಮಾಡೋದು. ವಿತರಣೆಯನ್ನು ಕೊಡೋದು ಅಂತ ಅರ್ಥ. ಹಾಗಾಗಿ ಇಲ್ಲಿ ಉತ್ಪಾದಕ ಚಟುವಟಿಕೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಕರಿಬಹುದು. ಯಾರು ಈ ಚಾಣಕ್ಯ ಕೇಳಿದ್ರೆ, ಕ್ರಿಸ್ತಶಕ 4ರಿಂದ 11ನೇ ಶತಮಾನದ ವಿವಿಧ ಸಂಪ್ರದಾಯಗಳಲ್ಲಿ ಸಂರಕ್ಷಿಸಲಾದ ಪೌರಾಣಿಕ ನಿರೂಪಣೆಗಳ ಪ್ರಕಾರ ಚಾಣಕ್ಯನು ಮೊದಲ ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತನು ಅಧಿಕಾರಕ್ಕೆ ಬರಲು ಸಹಾಯ ಮಾಡಿದಂತಹ ವ್ಯಕ್ತಿ ಆಗಿದ್ದಾನೆ. ಅರ್ಥಶಾಸ್ತ್ರದ ರಾಜನೀತಿ, ರಾಜಕೀಯ, ಆರ್ಥಿಕ ನೀತಿ ಮತ್ತು ಮಿಲಿಟರಿ ಕಾರ್ಯತಂತ್ರದ ಬಗ್ಗೆ ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ಇವರ ಬಗ್ಗೆ ಉಲ್ಲೇಖ ಆಗಿದೆ. ನೆಕ್ಸ್ಟ್ 76ನೇದು, ವಿವಿಧ ಬಗೆಯ ಸರಕು ಮತ್ತು ಸೇವೆಗಳನ್ನು ಬಳಸುವವರು ಯಾರು ಅಂತ ಕೊಟ್ಟಿದ್ದಾನೆ. ದಟ್ ಈಸ್ ಅನುಭೋಗಿಗಳು. ಅನುಭೋಗಿ ಅಂದ್ರೆ ಕನ್ಸ್ಯೂಮರ್. ನಾವು ಕೊಂಡ್ಕೊಳ್ಳುವಂತಹ ವ್ಯಕ್ತಿ ಇರ್ತೀವಲ್ವಾ, ಅವ್ರನ್ನ ಅನುಭೋಗಿಗಳು ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಯು ಕೆಜಿಗೆ 15 ರೂಗಳಿದ್ದಾಗ 10 ಟನ್ಗಳಷ್ಟು ಈರುಳ್ಳಿ ಮಾರಾಟವಾಯಿತು. ಅದೇ ರೀತಿ ಈರುಳ್ಳಿಯ ಬೆಲೆ ಕೆಜಿ 10 ರು ಇದ್ದಾಗ 15 ಟನ್ಗಳಷ್ಟು ಈರುಳ್ಳಿ ಮಾರಾಟವಾಯಿತು. ಮಾರುಕಟ್ಟೆಯ ಈ ಸ್ಥಿತಿಯ ಬೇಡಿಕೆ ಈ ನಿಯಮಕ್ಕೆ ಸಂಬಂಧಿಸಿದೆ. ಬೆಲೆಗಳು ಹೆಚ್ಚಿದಂತೆ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಬೇಡಿಕೆ ಹೆಚ್ಚಾದಂತೆಲ್ಲ ಬೆಲೆಗಳು ಇಳಿಯುತ್ತಾ ಹೋಗುತ್ತದೆ. ಬೆಲೆಗಳು ಹೆಚ್ಚಿದಂತೆ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಬೆಲೆಗಳು ಕಡಿಮೆ ಆದಂತೆ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ, ಬೆಲೆಗಳು ಹೆಚ್ಚಿದಂತೆ ಬೇಡಿಕೆ ಇಳಿಯುತ್ತಾ ಹೋಗ್ತದೆ. ಅಂದ್ರೆ ನಾವು ಯಾವ ವಸ್ತುವಿನ ಬೆಲೆ ಜಾಸ್ತಿ ಇರುತ್ತೋ ಆ ವಸ್ತುವನ್ನ ಯಾರು ಕೊಂಡ್ಕೊಳ್ಳೋದಿಲ್ಲ. ಬೆಲೆ ಕಡಿಮೆ ಆದಾಗ ಆ ವಸ್ತುವನ್ನ ಕೊಂಡ್ಕೊಳ್ತಾರೆ. ನೆಕ್ಸ್ಟ್ 78ನೇದು, ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವೇ ಯಾವುದು ಅಂತ ಕೇಳಿದಾನೆ. ಆನ್ಸರ್ ಸಿ, ಪೂರೈಕೆ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕುಗಳು ಯಾವುದು ಕೇಳಿದ್ರೆ ಪ್ರಮಾಣವೇ ಪೂರೈಕೆ ಆಗಿರ್ತದೆ. ಪೂರೈಕೆ ಅಂದ್ರೆ ಸಪ್ಲೈ ಅಂತ ಅರ್ಥ. ನೆಕ್ಸ್ಟ್, ಮರಕ್ಕೆ ಮರಗೆಲಸವನ್ನು ಕೊಡುವ ಕುರ್ಚಿ ಅಥವಾ ಮೇಜಿನ ರೂಪ, ಇದು ಉಪಯುಕ್ತತೆ ಯಾವ ವಿಧಾನಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. 79ಕ್ಕೆ ಬಿ, ಆಕಾರೋಪ ಉಪಯುಕ್ತತೆ. ಅಂದ್ರೆ ಒಂದು ಮರವನ್ನ ಅವನು ಕುರ್ಚಿಯ ರೂಪಕ್ಕೆ ತಂದಿರ್ತಾನೆ, ಒಂದು ಆಕಾರವನ್ನ ಕೊಟ್ಟಿರ್ತಾನೆ. ಹಾಗಾಗಿ ಇದಕ್ಕೆ ಆಕಾರೋಪ ಉಪಯುಕ್ತತೆ ಅಂತ ಕರೀತಾನೆ. ಹಣದ ರೂಪದಲ್ಲಿ ವ್ಯಕ್ತವಾಗುವ ಮೌಲ್ಯವೇ? ಆನ್ಸರ್ ಡಿ, ಬೆಲೆ. ನೆಕ್ಸ್ಟ್ ನೋಡಿ, ಒಂದು ವೇಳೆ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ವ್ಯತ್ಯಾಸ ಉಂಟಾದರೆ ಸರಕು ಸೇವೆಗಳನ್ನ ಏನಂತ ಕರೀತಾನೆ? ಬೆಲೆ ವ್ಯತ್ಯಾಸ ಆಗ್ತದೆ. ನೋಡಿ, ಇಲ್ಲಿ ಒಂದು ವೇಳೆ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ವ್ಯತ್ಯಾಸ ಉಂಟಾದರೆ ಸರಕು ಸೇವೆಗಳ ಬೆಲೆಯ ವ್ಯತ್ಯಾಸವಾಗ್ತದೆ. ಅಂದ್ರೆ ಬೇಡಿಕೆ ಕಡಿಮೆ ಆದಾಗೆ ಬೆಲೆ
ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಬೇಡಿಕೆ ಹೆಚ್ಚಾದಾಗೆ ಬೆಲೆಯನ್ನು ಸಹಿತ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ಮಾಡುವಂತಹ ಸಂದರ್ಭಗಳು ಇರ್ತವೆ, ಹಾಗೆ ಕಡಿಮೆ ಮಾಡುವಂತಹ ಸಂದರ್ಭಗಳು ಸಹಿತ ಇರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಏರುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಆರ್ಥಿಕ ಪ್ರಗತಿಯ ಸಂಕೇತ. ರಾಷ್ಟ್ರೀಯ ವರಮಾನದ ಗಾತ್ರ ಉತ್ಪಾದನೆಯನ್ನು ಅವಲಂಬಿಸಿರುತ್ತದೆ. ಉತ್ಪಾದನೆ ಹೆಚ್ಚಿದರೆ ರಾಷ್ಟ್ರೀಯ ವರಮಾನವು ಹೆಚ್ಚುತ್ತದೆ. ಆನ್ಸರ್ ಏನಿದೆ, ಡಿ. ಎ ಮತ್ತು ಬಿ ಎರಡೂ ಸರಿ ಇದೆ. ಬಿ ಮತ್ತು ಎ ನ ಸರಿಯಾದ ವಿವರಣೆ ಆಗಿದೆ. ನೋಡಿ ಇಲ್ಲಿ ಒಟ್ಟು ದೇಶೀಯ ಉತ್ಪನ್ನ, ರಾಷ್ಟ್ರೀಯ ವರಮಾನ ಅಂದ್ರೆ ಏನು ಕೇಳಿದ್ರೆ, ರಾಷ್ಟ್ರೀಯ ಆದಾಯವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ನಿವಾಸಿಗಳು ಅದರ ಗಡಿಯೊಳಗೆ ಅಥವಾ ವಿದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂತ ಕರೀತಾರೆ. ಅಂದ್ರೆ ಒಬ್ಬ ಮನುಷ್ಯ ಒಂದು ವರ್ಷದ ಅವಧಿಯಲ್ಲಿ ತನ್ನ ಆದಾಯ ಹಾಗೂ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವೆಂತ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತ ಅಥವಾ ಒಂದು ದೇಶದ ಆದಾಯ ಅಂತ ಕರಿತೀವಿ. ಅದೇ ಒಬ್ಬ ವ್ಯಕ್ತಿ ಅವನು ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳು ಹಾಗೂ ಆದಾಯವನ್ನು ಒಂದು ವರ್ಷದಲ್ಲಿ ಲೆಕ್ಕ ಹಾಕುವುದಕ್ಕೆ ತಲಾ ಆದಾಯ ಅಂತ ಕರಿತೀವಿ. ಒಂದು ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದಂತಹ ಸರಕು ಸೇವೆಗಳು ಹಾಗೆ ಹಣದ ಮೌಲ್ಯ, ಹಾಗೆ ಇದನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಉತ್ಪಾದಿಸಿದಂತಹ ಒಂದು ವರ್ಷದಲ್ಲಿ ಉತ್ಪಾದಿಸಿದಂತಹ ಸರಕು ಸೇವೆಗಳು ಹಾಗೂ ಹಣವನ್ನು ನಾವು ತಲಾ ಆದಾಯ ಅಂತ ಕರಿತೀವಿ. ತಲಾ ವರಮಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಡ್ತಾನೆ. 83 ಸಿ ಅಂತ ಕೊಟ್ಟಿದ್ದಾನೆ. ಎ ಬಿ ಸಿ ಡಿ. ನೋಡಿ ಇದಕ್ಕೆ ಆನ್ಸರ್ ಏನು ಕೇಳಿದ್ರೆ, ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸದೆ ತಲಾ ವರಮಾನವು ಲಭಿಸುತ್ತದೆ. ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದರೆ ತಲಾ ವರಮಾನವು ಹೆಚ್ಚಾಗಿರುತ್ತದೆ. ರಾಷ್ಟ್ರೀಯ ವರಮಾನ ಕಡಿಮೆ ಆದಂತೆ ತಲಾ ವರಮಾನವು ಕಡಿಮೆ ಆಗುತ್ತದೆ. ತಲಾ ವರಮಾನವು ರಾಷ್ಟ್ರಗಳ ಆರ್ಥಿಕ ಸ್ಥಿತಿಯನ್ನು ತಿಳಿಸುತ್ತದೆ. ಇವೆಲ್ಲವೂ ಸಹಿತ ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ದೈಹಿಕ ಶ್ರಮಕ್ಕೆ ದೈಹಿಕ ಶಕ್ತಿ ಅಗತ್ಯ, ಅದೇ ರೀತಿ ಮಾನಸಿಕ ಶ್ರಮಕ್ಕೆ ಇದು ಅಗತ್ಯ ಅಂತ ಕೊಟ್ಟಿದ್ದಾನೆ, ಅದು ಬುದ್ಧಿಶಕ್ತಿ. ನೆಕ್ಸ್ಟ್ ನೋಡಿ, ವ್ಯವಹಾರ ಅಧ್ಯಯನ. ನೀವು 2000 ನೋಟ್ ಪುಸ್ತಕಗಳನ್ನು ನಿಮ್ಮ ಶಾಲೆಗೆ ತರಲು ಬಯಸುತ್ತೀರಾ ಎಂದುಕೊಳ್ಳಿ. ಹಾಗಾದ್ರೆ ನೀವು ಯಾವ ಅಂಗಡಿಗೆ ಹೋಗಲು ಇಷ್ಟಪಡುತ್ತೀರಿ? ದಟ್ ಈಸ್ ಸಗಟು ಅಂಗಡಿ, ಅಂದ್ರೆ ಹೋಲ್ಸೇಲ್ ಸ್ಟೇಷನರಿ ಶಾಪ್ ಅಂತ ಕರಿತೀವಿ. ಇವರು ಏನ್ ಮಾಡ್ತಾರೆ, ಹೋಲ್ಸೇಲ್ ಆಗಿ ಒಂದಿಷ್ಟು ಮಾರಾಟವನ್ನ ಮಾಡ್ತಾರೆ. ಸಂತೆ ವ್ಯಾಪಾರ ಸಂತೆ ಗೊತ್ತಿದೆ ಅಲ್ವಾ, ಸಂತೆಯಲ್ಲಿ ಎಷ್ಟಿರುತ್ತೆ ಆ ದಿವಸಕ್ಕೆ ಆಗುವಷ್ಟಿರುತ್ತೆ. ಚಿಲ್ಲರೆ ವ್ಯಾಪಾರ ಚಿಕ್ಕ ವ್ಯಾಪಾರಿ, ಬೀದಿ ಬದಿ ಅಂಗಡಿನ ಇಲ್ಲಿ ಕೆಲವೊಮ್ಮೆ ಸಿಗುತ್ತೆ, ಹಾಗೆ ಕೆಲವೊಮ್ಮೆ ಸಿಗದೇ ಇರುವಂತಹ ಸಂದರ್ಭಗಳು ಇರುತ್ತವೆ. ಈ ಉದ್ಯಮ ಕೆಲವು ವಿಧದ ಧಾನ್ಯಗಳು, ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗುತ್ತವೆ ಅಂತ ಕೊಟ್ಟಿದ್ದಾನೆ. 86ಕ್ಕೆ ಬಿ, ತಳಿ ವೈಜ್ಞಾನಿಕ ಉದ್ಯಮ. ಇಲ್ಲಿ ಏನಾಗಿದೆ, ಈ ಉದ್ಯಮ ಕೆಲವು ವಿಧದ ಧಾನ್ಯಗಳು, ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗುತ್ತವೆ. ತಳಿ ಅಂದ್ರೆ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತದ ನಿವಾಸಿಯಾದ ಅನಿತಾಳು ಜಪಾನ್ಗೆ ಮಾರೋ ಉದ್ದೇಶದಿಂದ ಸರಕುಗಳನ್ನು ರಷ್ಯಾದಿಂದ ಕೊಂಡು ತರಿಸಿದಳು. ಈ ವ್ಯಾಪಾರವನ್ನು ಹೀಗೆ ಕರಿಬಹುದು ಅಂತ ಕರೀತಾನೆ. ಅದಕ್ಕೆ ಆನ್ಸರ್ ಡಿ, ಪುನರ್ ರಫ್ತು ವ್ಯಾಪಾರ. ಎಂಟ್ರಿ ಪೋರ್ಟ್ ಅಥವಾ ಎಂಟ್ರಿ ಪೋರ್ಟ್ ಟ್ರೇಡ್ ಅಂತ ಕರೀತಾನೆ. ಇಲ್ಲಿದೆ ನೋಡಿ, ಅಂದ್ರೆ ಒಂದು ದೇಶದಿಂದ ವಸ್ತುವನ್ನು ತರಿಸ್ಕೊಂಡು ಬೇರೆ ದೇಶಕ್ಕೆ ಆ ವಸ್ತುವನ್ನ ಮಾರಾಟ ಮಾಡಲಿಕ್ಕೆ ಅಂತ ಕರೀತಾನೆ, ಎಂಟ್ರಿ ಪೋರ್ಟ್ ಅಂತ ಕರೀತಾನೆ. ನೋಡಿಲಿ, ಎಕ್ಸ್ಪೋರ್ಟ್, ಇಂಪೋರ್ಟ್, ಎಂಟ್ರಿ ಪೋರ್ಟ್ ಅಂತ 3 ವಿಧದ ಆಮದು ಮತ್ತೆ ರಫ್ತು ವ್ಯಾಪಾರ ಸಿಗ್ತದೆ. ಆಮದು ಅಂದ್ರೆ ಫಾರ್ ಅವರ್ ಓನ್ ಯೂಸ್, ನಮ್ಮ ಯೂಸ್ಗೆ ಬಳಸೋದು. ರಫ್ತು ಅಂದ್ರೆ ಫಾರ್ ದೇಯರ್ ಯೂಸ್, ಅವರ ಯೂಸ್ಗೆ ಅಥವಾ ಅವರ ವಹಿವಾಟಿಗೆ ನಾವು ವ್ಯಾಪಾರವನ್ನ ಮಾಡೋದು. ಪುನರ್ ರಫ್ತು ವ್ಯಾಪಾರ ಅಂದ್ರೆ ನಾವು ತರಿಸ್ಕೊಂಡು ಬೇರೆ ದೇಶಕ್ಕೆ ಮಾರಾಟವನ್ನು ಮಾಡೋದಕ್ಕೆ. ಗುಡಿ ಕೈಗಾರಿಕೆಗಳನ್ನು ಹೀಗೆಂದು ಕರೆಯುತ್ತಾರೆ. ಆನ್ಸರ್ ಸಿ. ನೋಡಿ ಇಲ್ಲಿ ಗುಡಿ ಕೈಗಾರಿಕೆಗಳನ್ನ ಏನಂತ 88ಕ್ಕೆ ಈ ಆನ್ಸರ್, ಗುಡಿ ಕೈಗಾರಿಕೆ ಗೃಹ ಕೈಗಾರಿಕೆಗಳು ಅಂತ
ಕರೀತಾರೆ. ಅಂದ್ರೆ ಮನೆಯಲ್ಲೇ ಮಾಡುವಂತಹ ಕೈಗಾರಿಕೆಗಳು. ಈಗ ಉದಾಹರಣೆ, ಗಣಪತಿಯ ಮೂರ್ತಿಗಳನ್ನ ಮಾಡೋದು, ಮನೆಯಲ್ಲೇ ತಯಾರು ಮಾಡುವಂತಹ ಆ, ಆ, ಕೈಗಾರಿಕೆ. ಹಾಗೆ ಕ್ಯಾಂಡಲ್ಗಳನ್ನ ಮಾಡೋದು, ಊದುಬತ್ತಿಯನ್ನ ಮಾಡೋದು, ಇವನ್ನೆಲ್ಲವೂ ನಾವೆಂತ ಕರಿತೀವಿ? ಗುಡಿ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆ ಅಂತ ಕರಿತೀವಿ. ಗೊತ್ತಾಗ್ತದೆ ಅಲ್ವಾ? ನೀವು ನಿಮ್ಮ ಕೆಲವೊಂದು ಮನೆಯಲ್ಲಿ ಮಾಡುವುದು ಹಪ್ಪಳ, ಸಂಡಿಗೆ ಇಂಥವನ್ನೆಲ್ಲ ಮಾಡ್ತಾರೆ. ಇವಕ್ಕೆಲ್ಲ ನಾವು ಎಂತ ಕರಿತೀವಿ? ಗೃಹ ಕೈಗಾರಿಕೆಗಳು ಅಂತ ಕರಿತೀವಿ. ಹಾಗೆ ವೆಲ್ಡಿಂಗ್ ಶಾಪ್ ಇರುತ್ತಲ್ವಾ, ಅದನ್ನು ಸಹಿತ ನಾವು ಗೃಹ ಕೈಗಾರಿಕೆ ಅಂತ ಕರಿಬಹುದು. ಕರ್ತನು ಈ ಸಂಸ್ಥೆಯ ಮುಖಂಡನಾಗಿರುತ್ತಾನೆ. ನೆಕ್ಸ್ಟ್ ನೋಡಿ, 89ನೇದು ಆನ್ಸರ್ ಸಿ, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ. ನೆಕ್ಸ್ಟ್ 90ನೇದು, ಈ ವಿಧದ ಪಾಲುದಾರರು ಯಾವುದೇ ಲಾಭಕ್ಕೂ ಹಕ್ಕುದಾರರಲ್ಲ, ಆದರೆ ಸಾಲಗಳಿಗೆ ಅನುಪಾತಕ್ಕನುಗುಣವಾಗಿ ಹೊಣೆಗಾರರಾಗಿರುತ್ತಾರೆ. ಆನ್ಸರ್ ಡಿ, ನಾಮಪತ್ರ ಪಾಲುದಾರರು. ನೋಡಿ, ಈ ವಿಧದ ಪಾಲುದಾರರು ಯಾವುದೇ ಲಾಭಕ್ಕೂ ಹಕ್ಕುದಾರರಲ್ಲ, ಆದರೆ ಸಾಲಗಳಿಗೆ ಅನುಪಾತಕ್ಕನುಗುಣವಾಗಿ ಹೊಣೆಯಾಗಿರುತ್ತಾರೆ. ನಾಮಪತ್ರ, ನಾಮಿನಲ್ ಅಂತ ಕರೀತಾರೆ. ನೀವು ನಾಮಿನಿ ಅಂತ ಕೊಟ್ಟಿರ್ತಾರಲ್ವಾ, ಅಲ್ಲಿ ನೋಡಿ, ಯಾವುದಕ್ಕೆ ಪಾಲ್ದಾರಲ್ಲ ಅವರು? ಲಾಭಕ್ಕೆ ಪಾಲುದಾರರಲ್ಲ, ಆದರೆ ಸಾಲಕ್ಕೆ ಪಾಲುದಾರರಾಗಿರ್ತಾರೆ. ನೀವು ಬ್ಯಾಂಕ್ನಲ್ಲಿ ಕೇಳಿರ್ತೀರ, ನಾಮಿನಿ ಯಾರು ಅಂತ ಕೇಳ್ತೀರಾ, ಅವಾಗ ನಿಮ್ಮ ಮನೆಯವ್ರನ್ನ ಯಾರನ್ನೋ ನೀವು ಕೊಟ್ಟಿರ್ತೀರ. ಅವಾಗ ಏನಾಗುತ್ತೆ ಕೇಳಿದ್ರೆ, ಅವರು ಲಾಭಕ್ಕೆ ಪಾಲುದಾರರಲ್ಲ, ಆದರೆ ಸಾಲಕ್ಕೆ ಪಾಲುದಾರರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾಮಿನಿ ಹಾಕ್ಬೇಕಾದ್ರೆ ತುಂಬಾ ಹುಷಾರಾಗಿ ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಉದ್ದೇಶ. ಇಲ್ಲಿ ಆನ್ಸರ್ ನೋಡಿ, 18ರಿಂದ 50 ವರ್ಷಗಳವರೆಗಿನ ಎಲ್ಲಾ ವ್ಯಕ್ತಿಗಳಿಗೆ ಜೀವ ವಿಮೆಯನ್ನ ಪ್ರಯೋಜನವನ್ನ ನೀಡೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಆದಾಯವನ್ನು ಇವರಿಂದ ಭಾಗಿಸಿದಾಗ ತಲಾ ಆದಾಯ ದೊರೆಯುತ್ತದೆ. ಈಗಾಗಲೇ ನಿಮಗೆ ಇದು ಹೇಳಿರುವಂತದ್ದು, ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಬೇಕಾಗ್ತದೆ. ಇಂದು ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ನೀಡುವಂತಹ ವಲಯ ಯಾವುದು ಕೇಳಿದರೆ, ತೃತೀಯ ವಲಯ. ಅದನ್ನ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ, ಅಥವಾ ಟರ್ಷರಿ ಸೆಕ್ಟರ್ ಅಂತ ಕರಿತೀವಿ. ಇಲ್ಲಿ ಯಾವ್ದಾದ್ರು ಬರುತ್ತೆ? ಬ್ಯಾಂಕ್ಗಳು ಬರ್ತವೆ. ನೋಡಿ, ಕೈಗಾರಿಕೆ ಎರಡನೇ ವಲಯ. ಪ್ರಾಥಮಿಕ ವಲಯ ಯಾವುದು ಕೇಳಿದ್ರೆ ಕೃಷಿ ಅಂತ ಗೊತ್ತಾಗ್ತದೆ ಅಲ್ಲ. ದ್ವಿತೀಯ ವಲಯ ಯಾವುದು ಕೇಳಿದ್ರೆ ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯ ಅಂತ ಕರೀತಾರೆ. ತೃತೀಯ ವಲಯ ಯಾವುದು ಕೇಳಿದ್ರೆ ಟರ್ಷರಿ ಸೆಕ್ಟರ್, ಸೇವಾ ವಲಯ ಅಂತ ಸಹಿತ ಇದನ್ನ ಕರೀತಾರೆ. ಬ್ಯಾಂಕ್ಗಳನ್ನ ನಾವು ಈ ವಲಯಕ್ಕೆ ಸೇರಿಸ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಎ, ಬಿ ಮತ್ತೆ ಡಿ ಸರಿಯಾಗಿದೆ. ಎ, ಸ್ವಂತ ಬಂಡವಾಳದಿಂದಲೇ ಪ್ರಾರಂಭಿಸುವುದು. ಬಿ, ಕೆಲವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡ್ತದೆ. ಡಿ, ಗಳಿಸಿದ ಎಲ್ಲಾ ಲಾಭಗಳನ್ನು ಮಾಲೀಕರೇ ಅನುಭವಿಸುತ್ತಾರೆ. ಇದಕ್ಕೆ ಆನ್ಸರ್ ಇದಾಗಿದೆ. ನೆಕ್ಸ್ಟ್, ರಾಜು ಒಂದು ಕಾರನ್ನು ಕೊಂಡ್ಕೊಂಡು ಈ ಚಟುವಟಿಕೆಯನ್ನು ಕೆಳಗಿನ ಆರ್ಥಿಕ ಕ್ರಿಯೆಯಾಗಿ ವರ್ಗೀಕರಿಸಬಹುದು. ನೋಡಿ, 90ನೇದಕ್ಕೆ ಆನ್ಸರ್ ಬಿ, ಅನುಭೋಗ. ನೋಡಿ, ರಾಜು ಒಂದು ಕಾರನ್ನು ಕೊಂಡುಕೊಂಡನು, ಈ ಚಟುವಟಿಕೆಯನ್ನು ಕೆಳಗಿನ ಆರ್ಥಿಕ ಕ್ರಿಯೆಗಳಿಗಾಗಿ ಬಳಸಬಹುದು. ಅನುಭೋಗ, ಕಾರನ್ನು ಯಾಕೆ ಉತ್ಪಾದನೆಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ, ಕಾರನ್ನ ವಿತರಣೆಯಾಗೂ ಮಾಡ್ಲಿಕ್ಕೆ ಬರೋದಿಲ್ಲ, ವಿನಿಮಯವನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ಅನುಭೋಗವನ್ನ ಮಾಡಬಹುದು. ಅಂದ್ರೆ ಆ ಕಾರನ್ನ ಅವನು ಅನುಭವಿಸಬಹುದು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಭೂಗೋಳ ಶಾಸ್ತ್ರ, ಜಿಯೋಗ್ರಫಿಗೆ ಹೋಗೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಹೇಗಿರುತ್ತೆ ಅಂತಂದ್ರೆ, ಸರಿಯಾದ ಹೇಳಿಕೆಗಳ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಅಕ್ಷಾಂಶವನ್ನ ಎಳೆಯಲಾಗಿದೆ. 96ಕ್ಕೆ ಎ ಆನ್ಸರ್ ಆಗಿದೆ. ಇಲ್ಲಿ ಎ, ಡಿ ಮತ್ತೆ ಸಿ ಆನ್ಸರ್ ಆಗಿದೆ. ನೋಡಿ, ಇಲ್ಲಿ ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಅಕ್ಷಾಂಶವನ್ನು ಎಳೆಯಲಾಗಿದೆ. ಹಾಗೆ ಒಟ್ಟು 360 ಅಕ್ಷಾಂಶಗಳಿವೆ. ಹಾಗೆ 0 ಅಕ್ಷಾಂಶವು ಮಹಾವೃತ್ತವಾಗಿದೆ. ಹಾಗೆ ಉತ್ತರ ಹಾಗೂ ದಕ್ಷಿಣಕ್ಕೆ ಹೋದಂತೆ ಅಕ್ಷಾಂಶಿಕ ವರ್ತುಲಗಳು
ಚಿಕ್ಕದಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಯಾವ್ದಾವ್ದಿದೆ? ಎ ಸರಿಯಾಗಿದೆ, ಹಾಗೆ ಸಿ ಸರಿಯಾಗಿದೆ, ಮತ್ತೆ ಡಿ ಸರಿಯಾಗಿದೆ. ಗೊತ್ತಾಗ್ತದೆ ಅಲ್ಲ? ನೆಕ್ಸ್ಟ್ ನೋಡಿ, ಈ ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 97ಕ್ಕೆ ಎ ಆನ್ಸರ್ ಆಗಿದೆ. ನೋಡಿ ಇಲ್ಲಿ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಇದು ಹೆಚ್ಚು ಉಷ್ಣಾಂಶ ವಲಯವಾಗಿದೆ ಅಂತ ಕೊಟ್ಟಿದ್ದಾನೆ. ಹಾಗೆ ಈ ಭಾಗವು ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುತ್ತದೆ. ನೋಡಿ, ಸಮಭಾಜಕ ವೃತ್ತ ಅಂದ್ರೆ ಈ ಉದಾಹರಣೆಗೆ ಇದೊಂದು ಭೂಮಿ ಅಂತ ತಿಳ್ಕೊಳ್ಳಿ. ಸಮಭಾಜಕ ವೃತ್ತ ಪ್ರದೇಶ ಇಲ್ಲಿರುತ್ತೆ, 0 ಅಂತ ಇರುತ್ತೆ. ಇಲ್ಲಿ ಸೂರ್ಯನ ಕಿರಣಗಳು ಯಾವಾಗಲೂ ನೇರವಾಗಿ ಬೀಳುತ್ತೆ. ಹಾಗಾಗಿ ಈ ಪ್ರದೇಶ ಏನಾಗಿರುತ್ತೆ ಕೇಳಿದ್ರೆ ಹೆಚ್ಚು ಉಷ್ಣಾಂಶದಿಂದ ಕೂಡಿದೆ. ವರ್ಷವೆಲ್ಲ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ. ಈಗ ಉದಾಹರಣೆಗೆ ಸೂರ್ಯ ಇಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಈ ಪ್ರದೇಶದಲ್ಲಿ ಏನಾಗುತ್ತೆ, ಓರೆಯಾಗಿ ಬೀಳ್ತಾ ಇದೆ. ಆದರೆ ಸಮಭಾಜಕ ವೃತ್ತಕ್ಕೆ ಪ್ರದೇಶಕ್ಕೆ ಮಾತ್ರ ಸ್ಟ್ರೈಟ್ ಆಗಿ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಹಾಗೆ ಸೂರ್ಯನ ಕಿರಣಗಳು ಯಾವಾಗಲೂ ಬೀಳ್ತಾನೆ ಇರುತ್ತೆ. ನೆಕ್ಸ್ಟ್, ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. 98 ಬಿ ಆನ್ಸರ್ ಆಗಿದೆ. ನೋಡಿ, ಪರಿವರ್ತನಾ ಮಂಡಲ, ಅದಕ್ಕೆ 3 ವಾಯುಮಂಡಲ ಕರೀತಾನೆ. ನೆಕ್ಸ್ಟ್, ಸಮೋಷ್ಣ ಮಂಡಲ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ಓಝೋನ್ ಅನಿಲ. ಹಾಗೆ ಉಷ್ಣ ಮಂಡಲ, ಅದಕ್ಕೆ 4ನೇದು ಅಯಾನು ಮಂಡಲ ಅಂತ ಕೊಟ್ಟಿದ್ದಾನೆ. ಹಾಗೆ ಬಾಹ್ಯ ಮಂಡಲ ಅಂತ ಕೊಟ್ಟಿದ್ದಾನೆ, ಅದಕ್ಕೆ 2 ಅತ್ಯಂತ ಕಡಿಮೆ ಒತ್ತಡ ಇರುವಂತಹ ಪ್ರದೇಶ ಆಗಿದೆ. ನೆಕ್ಸ್ಟ್ ನೋಡಿ, ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. 99 ಸಿ ಆನ್ಸರ್ ಆಗಿದೆ. ಆನ್ಸರ್ ನೋಡಿ, ಇದಾಗಿದೆ. ನೋಡಿ ಇಲ್ಲಿ, ಭೂಖಂಡಗಳ ಮೇಲ್ಪದರು ಅಂತ ಕೊಟ್ಟಿದ್ದಾನೆ, ಅದಕ್ಕೆ ಆನ್ಸರ್ ಇದು. ನೆಕ್ಸ್ಟ್, ಭೂಖಂಡಗಳ ಕೆಳಪದರು ಅಂತ ಕೊಟ್ಟಿದ್ದಾನೆ, ಅದಕ್ಕೆ ಆನ್ಸರ್ ಸೈಮಾ. ಹಾಗೆ ಮ್ಯಾಂಟಲ್ನ ಮೇಲ್ಪದರು ಅಂತ ಕೊಟ್ಟಿದ್ದಾನೆ, ಸಿಗೆ ಆನ್ಸರ್ ಇದಾಗಿದೆ. ಎಸ್ಟೆನೋಸ್ಪಿಯರ್ ಅಂತ ಕೊಟ್ಟಿದ್ದಾನೆ, ಕೇಂದ್ರ ಗೋಳ ಅಂತ ಕೊಟ್ಟಿದ್ದಾನೆ, ನಿಫೆ ಅಂತ ಕೊಟ್ಟಿದ್ದಾನೆ. ನೋಡಿ, ಒಂದು ಭೂಮಿಯನ್ನ ನಾವು ಈ ರೀತಿ ಡ್ರಾ ಮಾಡಿಕೊಂಡ್ರೆ ಇದರಲ್ಲಿ 1 2 3 4 ಪದರ ಅಂತ 1 2 3 4 ಪದರ ಅಂತ ಕರಿಬಹುದು. ನೋಡಿ, ಇಲ್ಲಿ 4 ಪದರಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಮೇಲ್ಪದರು ಅಂದ್ರೆ ಇದಾಗಿರುತ್ತೆ. ಹಾಗೆ ಖಂಡಗಳ ಕೆಳಪದರು, ಭೂಖಂಡಗಳ ಕೆಳಪದರು ಅಂದ್ರೆ ಇದಾಗಿರುತ್ತೆ, ಇದಾಗಿರುತ್ತೆ. ಹಾಗೆ ಮ್ಯಾಂಟಲ್ ಅಂದ್ರೆ ಇದು ಮಧ್ಯದ ಪದರು. ಕೇಂದ್ರಗೋಳ ಅಂದ್ರೆ ತುಂಬಾ ಮಧ್ಯ, ಇದಕ್ಕೆ ಕೇಂದ್ರಗೋಳ ಅಂತ ಕರೀತಾನೆ. ನೆಕ್ಸ್ಟ್ ನೋಡಿ, ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ನಡುವೆ ಇರುವ ಮಹಾಸಾಗರ ಯಾವುದು ಕೇಳಿದ್ರೆ ದಟ್ ಈಸ್ ಹಿಂದೂ ಮಹಾಸಾಗರ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಓದಿದ್ರೆ ಹಿಂದೂ ಮಹಾಸಾಗರ ಗೊತ್ತಿದೆ ಅಲ್ವಾ, ಇಲ್ಲಿದೆ ಅಂತ, ಇಲ್ಲಿದೆ ಅಲ್ವಾ. ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ನಡುವೆ ಇರುವಂತಹ ಮಹಾಸಾಗರ ಅದು ಹಿಂದೂ ಮಹಾಸಾಗರ ಆಗಿದೆ, ಇಂಡಿಯನ್ ಓಷನ್ ಅಂತ ಕರೀತಾನೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಪ್ರತಿಪಾದನೆಯೇ, ಸಮುದ್ರ ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪದಿಂದ ದೈತ್ಯ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ. 2004 ಡಿಸೆಂಬರ್ 26ರಂದು ದೈತ್ಯಾಕಾರಗಳು ಭಾರತ, ಇಂಡೋನೇಷ್ಯಾ ದೇಶಗಳ ಕರಾವಳಿ ತೀರಕ್ಕೆ ಅಪ್ಪಳಿಸಿತ್ತು ಅಂತ ಕೊಟ್ಟಿದ್ದಾನೆ. ಆರ್ ಮತ್ತು ಎ ಮತ್ತು ಆರ್ ಎರಡು ಸರಿಯಾಗಿದೆ, ಇದು ಸುನಾಮಿ ಆಗಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ,
ಯಾವುದು ಅಂತ ಕೊಟ್ಟಾನೆ. ಆನ್ಸರ್ ಯಾವ್ದಾಗಿದೆ ಇದಕ್ಕೆ? ಡಿ ಆಗಿದೆ. ನೋಡಿ ಇಲ್ಲಿ. ಎರಡನೇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಅದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಮಕರ ಸಂಕ್ರಾಂತಿ ವೃತ್ತ ಆಗಿದೆ. ಹಾಗೆ 66 ಡಿಗ್ರಿ 66.5 ಡಿಗ್ರಿ ಉತ್ತರ ಅಕ್ಷಾಂಶ. ಅದಕ್ಕೆ ಆನ್ಸರ್ 3 ಆರ್ಕ್ಟಿಕ್ ವೃತ್ತ. ಹಾಗೆ ಸಿ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಅದಕ್ಕೆ ಆನ್ಸರ್ ಯಾವುದು? 1 ಅಂಟಾರ್ಟಿಕಾ ವೃತ್ತ. 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಅದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾನೆ. ಓಕೆ. ಈ ಕೆಳಗಿನ ನಕ್ಷೆಗಳಲ್ಲಿ ಎಕ್ಸ್ ಎಂಬುದು ಆ, ಮನ್ನಾರ್ಕಾರಿ, ವೈ ಎಂಬುದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಆನ್ಸರ್ ಎ ಕ್ಯಾಂಬೆಕಾರಿ ಆಗಿದೆ. ನೆಕ್ಸ್ಟ್ ನೋಡಲಿ. ಇವುಗಳಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿರುವ ಜಲಭಾಗ ಯಾವುದು ಅಂತ ಕೊಟ್ಟಿದ್ದಾನೆ. ಆನ್ಸರ್ ಸಿ ವ್ಯಾನ್ ಸರೋವರ. ಹಾಗೆ 105 ಗರಿಷ್ಠ ಪ್ರಮಾಣದ ಉಬ್ಬರವು ಉಂಟಾಗುತ್ತದೆ. ಆನ್ಸರ್ ಯಾವುದು ಕೇಳಿದ್ರೆ 105 ಸಿ ಭೂಮಿ, ಚಂದ್ರ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಉಂಟಾದಾಗ ನಾವು ಇಲ್ಲಿ ಏನಾಗುತ್ತೆ? ಗರಿಷ್ಠ ಪ್ರಮಾಣದ ಉಬ್ಬರ ಇಳಿತ ಉಂಟಾಗ್ತದೆ ಅಂತ ಕೊಟ್ಟಿದ್ದಾನೆ. ನೋಡಿ, ಇದು ಏನು ಕೇಳಿದ್ರೆ ಆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಅಂತ ನೀವು ಕೇಳಿರ್ತೀರಾ. ಸಮುದ್ರದ ದಡಕ್ಕೆ ನಾವು ಆ ಟೈಮಲ್ಲಿ ಹೋಗಬಾರ್ದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ? ಭೂಮಿಯ ಆ ಮೇಲ್ಪದರಕ್ಕೆ ಅಥವಾ ಮೇಲ್ಮೈ ಲಕ್ಷಣಗಳು ಸ್ವಲ್ಪ ಭಿನ್ನವಾಗಿರ್ತದೆ. ಅಂತಹ ಸಮಯದಲ್ಲಿ ಸಮುದ್ರದಲ್ಲಿ ಉಬ್ಬರ ಇಳಿತಗಳು ತುಂಬಾ ಜಾಸ್ತಿ ಆಗಿರುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 106 ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 180 ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಇದನ್ನು ಅಂಕು ಡೊಂಕಾಗಿ ಎಳೆಯಲಾಗಿದೆ. ಕಾರಣ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಡೊಂಕಾಗಿ ಎಳೆಯಲಾಗಿದೆ. ಅದಕ್ಕೆ ಆನ್ಸರ್ ಏನು ಕೇಳಿದ್ರೆ ಈ ಎರಡೂ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 107 ಈ ಕೆಳಗಿನ ಹೇಳಿಕೆಗಳನ್ನು ಪರಿಣಿಸಿ ಸರಿ ತಪ್ಪು ಎಂದು ಗುರುತಿಸಿ ಪ್ರಧಾನ ರೇಖಾಂಶವನ್ನು ಗ್ರೀನ್ವಿಚ್ ರೇಖಾಂಶ ಎಂದು ಕರೆಯುತ್ತಾರೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 4 ನಿಮಿಷ ಸಮಯ ವ್ಯತ್ಯಾಸ ಇದೆ ಅಂತ ಕೊಟ್ಟಿದ್ದಾನೆ. 107 ಆನ್ಸರ್ ಎ ಮತ್ತು ಬಿ ಎರಡು ಸರಿಯಾಗಿದೆ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿಲಿ. ಸಾಗರ ತಳದ ಭೂ ಸ್ವರೂಪಗಳ ಸರಿಯಾದ ಕ್ರಮ ಯಾವುದು ಕೇಳಿದ್ರೆ ಆನ್ಸರ್ ಡಿ ಡಿ ಸಿ ಎ ಬಿ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾನೆ. ಖಂಡಾವರಣ ಇಳಿಜಾರು, ಸಾಗರ ತಗ್ಗು ಮತ್ತು ಪ್ರಪಾತ, ಖಂಡಾವರಣ ಪ್ರದೇಶ, ಆಳ ಸಾಗರದ ಮೈದಾನ. ನೋಡಿ, ಸಾಗರದ ತಳದ ಭೂ ಸ್ವರೂಪ ಅಂದ್ರೆ ಭೂಮಿಯ ಮೇಲೆ ಹೇಗಿದೆ? ಎತ್ತರ, ಬೆಟ್ಟ, ಗುಡ್ಡ, ಕಣಿವೆ ಇವೆಲ್ಲವೂ ಇದೆ ಸಹಿತ. ಹಾಗೆಯೇ ಸಾಗರದ ತಳದಲ್ಲಿ ಸಹಿತ ಖಂಡಾವರಣ ಇಳಿಜಾರು ಪ್ರದೇಶಗಳಿವೆ, ಸಾಗರ ತಗ್ಗು ಮತ್ತು ಪ್ರಪಾತಗಳಿವೆ, ಖಂಡಾವರಣ ಪ್ರದೇಶಗಳಿವೆ ಹಾಗೂ ಆಳ ಸಾಗರದ ಮೈದಾನಗಳಿವೆ ಅಂತ ಹೇಳ್ಬೋದು. ಉಬ್ಬರ ಇಳಿತಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಬಿ ಚೆಕ್ ಮಾಡಿ. ಸೂರ್ಯ ಮತ್ತು ಚಂದ್ರನ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರು ಉಂಟಾಗ್ತದೆ ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಆನ್ಸರ್ ಏನು ಕೇಳಿದ್ರೆ ಉಬ್ಬರ ಇಳಿತಗಳಿಗೆ ಸಂಬಂಧಿಸಿದ ಈ ಹೇಳಿಕೆಗಳು ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಚೆಕ್ ಮಾಡಿ. ಇಲ್ಲಿ ಆನ್ಸರ್ ಏನಿದೆ? ಆನ್ಸರ್ ಬಿ ಇದೆ. ಎ ಬಿ ಮತ್ತೆ ಡಿ ಸರಿಯಾಗಿದೆ. ಇದು ಸೂರ್ಯ ಮತ್ತು ಚಂದ್ರ ಗುರುತ್ವಾಕರ್ಷಣ ಶಕ್ತಿ ಮತ್ತು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುವ ಪ್ರತಿಕ್ರಿಯೆ ಆಗಿದೆ. ಇದು ಸರಿಯಾಗಿದೆ. ಹಾಗೆ ಬಿ ಸೂರ್ಯ ಮತ್ತು ಚಂದ್ರ ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರ ಉಂಟಾಗ್ತದೆ. ಹಾಗೆ ಡಿ ಕೊಟ್ಟಿದ್ದಾನೆ, ಉಬ್ಬರ ಇಳಿತಗಳಿಗೂ ಮೀನುಗಾರಿಕಾ ಸಹಾಯಕ. ಮೀನುಗಾರಿಕೆ ಇದು ಅತ್ಯಂತ ಪ್ರಾಶಸ್ತ್ಯವಾಗಿರುವಂತಹ ವ್ಯವಸ್ಥೆ ಆಗಿದೆ. ನೆಕ್ಸ್ಟ್ ನೋಡಿ,
ಈ ಕೆಳಗಿನ ಲಕ್ಷಣಗಳು ನದಿ ಪಾತ್ರದ ಯಾವ ಹಂತಕ್ಕೆ ಅನ್ವಯಿಸುತ್ತದೆ? ಈ ಹಂತದಲ್ಲಿ ನದಿಯು ಅತ್ಯಂತ ನಿಧಾನವಾಗಿ ಹರಿಯುವುದು. ಹಾಗೆ ಈ ಹಂತದಲ್ಲಿ ನದಿಯು ಮುಖ್ಯವಾಗಿ ಸಂಚಯನ ಕಾರ್ಯವನ್ನು ನಿರ್ವಹಿಸುವುದು. ಪ್ರವಾಹ ಮೈದಾನ, ಶೃಂಗ ಸರೋವರ, ಮುಖಜ ಭೂಮಿ, ಭೂ ಸ್ವರೂಪಗಳು ನಿರ್ಮಾಣಗೊಳ್ಳುವುದು. ನದಿ ಪಾತ್ರ ದೊಡ್ಡದಾಗಿರುವುದು. ನೋಡಿ, ಇದಕ್ಕೆ ಆನ್ಸರ್ ಎ, ಮಧ್ಯ ಕಣಿವೆ ಪಾತ್ರ ಅನ್ನೋದು ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಲಿ, ಇವುಗಳಲ್ಲಿ ಲೇಕ್ ಕಿಲ್ಲರ್ ಅನ್ನುವಂತ ಕರೆಯಲ್ಪಟ್ಟಿರುವಂತ ಕಿಲ್ಲರ್ ಕರೆಯಲ್ಪಟ್ಟಿರೋದು ಯಾವುದು ಕೇಳಿದ್ರೆ ಆಮ್ಲೀಯ ಮಳೆ, ಆಸಿಡ್ ರೈನ್ ಅಂತ ಕರೀತಾರೆ. ಆಸಿಡ್ ರೈನ್ ಹೇಗೆ ಉಂಟಾಗ್ತದೆ? ಆಸಿಡ್ ರೈನ್ ಉಂಟಾಗ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ನಮ್ಮ ಭೂಮಿಯ ಮೇಲೆ ಆಗುವಂತಹ ಪರಿಸರ ಮಾಲಿನ್ಯ. ನಾವು ಚೆಲ್ತಾ ಇರುವಂತಹ ಆಯಿಲ್ಗಳಾಗಿರ್ಬೋದು ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು, ಟಾರ್ ಆಗಿರ್ಬೋದು, ಕೋಲ್ ಟಾರ್ ಆಗಿರ್ಬೋದು, ಇವು ಯಾವುದೇ ಆಗಿದ್ರು ಸಹಿತ ಇವು ಇವಾಪರೇಷನ್ ಅಂದ್ರೆ ಆ, ಏನಾಗ್ತದೆ? ಇವಾಪರೇಷನ್ ಅಂದ್ರೆ ಆ, ನಮ್ಮ ಭೂಮಿಯ ಮೇಲಿರುವಂತಹ ಆ, ಆ, ಆಮ್ಲ ಅಥವಾ ನೀರನ್ನ ಏನ್ ಮಾಡುತ್ತೆ? ಆ, ಆವಿ ಮುಖಾಂತರ ಮೋಡಗಳಾಗಿ ಪರಿವರ್ತನೆ ಆಗ್ತದೆ. ಅಂತಹ ಸಮಯದಲ್ಲಿ ಭೂಮಿಯ ಮೇಲಿರುವಂತಹ ಕೆಟ್ಟ ಪದಾರ್ಥಗಳು ಸಹಿತ ಇವಾಪರೇಷನ್ ನ ಮುಖಾಂತರ ಏನಾಗುತ್ತೆ? ಮೋಡವನ್ನ ಸೇರ್ಕೊಳ್ಳುತ್ತೆ. ನಂತರ ಅದೇ ಮಳೆಯಾಗಿ ಪರಿವರ್ತನೆ ಆಗ್ತದೆ. ಈಗ ಉದಾಹರಣೆಗೆ ನೀವು ತಾಜ್ ಮಹಲ್ ನ ಮೇಲೆ ಒಂದು ಕೋಟಿಂಗ್ ಅನ್ನು ಹಾಕಿದ್ದಾರೆ. ಈ ಡೋಮ್ ಮೇಲೆ ಕೋಟಿಂಗ್ ಅನ್ನು ಹಾಕಿರ್ತಾರೆ. ಕಾರಣ ಏನು ಕೇಳಿದ್ರೆ ಇದು ಆಸಿಡ್ ರೇನ್ಗೆ ತಾಗಬಾರ್ದು ಅನ್ನುವಂತ ವಿಚಾರಕ್ಕಾಗಿ. ನೋಡಿ, ಆಸಿಡ್ ರೇನ್ಗೆ ತಾಗಿದ್ರೆ ಏನಾಗುತ್ತೆ ಕೇಳಿದ್ರೆ ಇಲ್ಲಿ ಮಳೆ ಬಿದ್ದ ತಕ್ಷಣ ಇದು ಕೆಮಿಕಲ್ ರಿಯಾಕ್ಷನ್ ಆಗಿ ಇಲ್ಲಿರುವಂತಹ ಆ ವಾಸ್ತುಶಿಲ್ಪಕ್ಕೆ ಹಾನಿ ಉಂಟಾಗ್ತದೆ. ಹಾಗಾಗಿ ಇದು ಹಾಳಾಗುವಂತ ಪರಿಸ್ಥಿತಿ ಉಂಟಾಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು ಮಳೆಯಲ್ಲಿ ನೆನಿಬೇಕು ಅಂತ. ಆದ್ರೆ ಇವಾಗ ಏನಾಗುತ್ತೆ? ಮಳೆಯಲ್ಲಿ ನೆಂದ್ರೆ ನಮ್ಗೆ ಇಲ್ಲದೇ ಇರುವಂತಹ ರೋಗಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ question and answers. I will continue in the next class. Thank you for hearing the lessons of NMMS classes. So the program is powered by the following co-helpers. Thank you very much for hearing the classes, and thank you one and all.